ಆಂಟಿ. ವಂದನೆ. ಕೂಡಿ ಬಂದಿರುವಂತಹ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಈಗಲೂ ಸಹ ನಾವು ನಮ್ಮ ವಾಕ್ಯ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ಚಿಕ್ಕ ಪ್ರಾರ್ಥನೆಯೊಂದಿಗೆ ನಾವು ನಮ್ಮ ಕೂಟವನ್ನು ಪ್ರಾರಂಭಿಸಿಕೊಳ್ಳೋಣ ಪ್ರಿಯರೇ. ಕಣ್ಣುಗಳನ್ನು ಮುಚ್ಚುವುದಾದರೆ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧರು, ಮಹೋನ್ನತರು, ಮಹಾಪರಿಶುದ್ಧರಾದಂತಹ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆಯ ಉತ್ತಮವಾದ ಸಮಯವನ್ನ ನಿಮ್ಮ ಮಕ್ಕಳಿಗೆ ಕಾಣುವುದಕ್ಕೆ ಸಹಾಯ ಮಾಡಿಕೊಟ್ಟಿದ್ದಕ್ಕಾಗಿ ನಮಗೆ ವಂದನೆಗಳು, ಸ್ತೋತ್ರಗಳು ತಂದೆ. ಈಗಲೂ ಸಹ ತಂದೆ, ನಿಮ್ಮ ಮಾತುಗಳನ್ನ ತಿಳಿದುಕೊಳ್ಳುವುದಕ್ಕೆ ಆಸಕ್ತರಾಗಿ ನೆರೆದು ಬಂದಿರುವಂತಹ ನಿಮ್ಮ ಪ್ರತಿಯೊಬ್ಬ ಮಕ್ಕಳನ್ನ ಅಪ್ಪ ನೆನೆಸಿ ಪ್ರಾರ್ಥಿಸ್ತೇನೆ ತಂದೆ. ಕೇಳುವಂತಹ ನಿಮ್ಮ ಮಕ್ಕಳು ಮತ್ತು ಹೇಳುವಂತಹ ನಿಮ್ಮ ಮಾತುಗಳನ್ನು ತಿಳಿಸುವಂತಹ ನಾನು, ನಿಮ್ಮ ವಾಕ್ಯಕ್ಕೆ ತಕ್ಕಂತೆ, ವಿಧೇಯರಿಗೆ ತಕ್ಕಂತೆ ನಾವು ತಂದೆ ಭಕ್ತಿಯಲ್ಲಿಯೂ, ನೀತಿಯಲ್ಲಿಯೂ, ಪರಿಶುದ್ಧತೆಯಲ್ಲಿಯೂ ತಂದೆ ಇನ್ನೂ ಅತ್ಯಧಿಕವಾಗಿ ತಂದೆ ನಾವು ಜೀವಿಸುವುದಕ್ಕೆ ಬೆಳೆದು ಬರುವ ಹಾಗೆ ಸಹಾಯ ಮಾಡು. ಕೇಳುವಂತ ಪ್ರತಿಯೊಂದೊಂದು ಮಾತುಗಳನ್ನ ಅದನ್ನು ಸರಿಯಾಗಿ ನಾವು ಪರಿಶೋಧಿಸಿ ಅಪ್ಪ ವಾಕ್ಯಗಳನ್ನ ನೀವು ಯಾವ ಒಂದು ಅಪ್ಪ ಚಿತ್ತದಿಂದ ನೀವು ಬರೆದಿದ್ದೀರಿ ಎಂಬುದಾಗಿ ಆ ಚಿತ್ತವನ್ನು ಅರ್ಥ ಮಾಡಿಕೊಂಡು ಆ ಚಿತ್ತವನ್ನು ನೆರವೇರಿಸಲು ನಾವು ಪ್ರತಿಯೊಬ್ಬರು ಅಪ್ಪ ಜೀವಿಸುವುದಕ್ಕೆ ನೀವು ಸಹಾಯ ಮಾಡಿ ತಂದೆ. ನಿಮ್ಮ ಪವಿತ್ರ ಆತ್ಮರ ಮಾರ್ಗದರ್ಶನವನ್ನ, ಸಹಾಯವನ್ನ ನಿಮ್ಮ ಮಕ್ಕಳೇ ಅನುಗ್ರಹಿಸಿ ನಮ್ಮ ಆತ್ಮಗಳನ್ನ ನಾವು ಬಲಪಡಿಸಿಕೊಂಡವರಾಗಿ ತಂದೆ ಅಪ್ಪ ಕ್ರಿಸ್ತನ ಬರುವಿಕೆಗಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಿದ್ಧತೆಯೊಂದಿಗೆ ನಾವು ಜೀವಿಸುವುದಕ್ಕೆ ಸಹಾಯಿಸಿ. ಮತ್ತು ಈಗಲೂ ಸಹ ಪ್ರಯಾಣದಲ್ಲಿರುವಂತಹ ತಂದೆಯವರನ್ನ ಮತ್ತು ಅಪ್ಪ ಅವರನ್ನ ನೀತಾನೆ ಆ ಸೇವೆಯ ಕಾರ್ಯದಲ್ಲಿ ಅದ್ಭುತವಾಗಿ ನಡೆಯಿಸಿ ಮತ್ತೆ ಕರೆತಂದು ನೀತಾನೆ ತಿರುಗಿಸಬೇಕಾಗಿ ಪ್ರಾರ್ಥಿಸ್ತೇನೆ ತಂದೆ. ಅದೇ ರೀತಿಯಾಗಿ ಅಪ್ಪ ಈ ಒಂದು ಕೂಟಗಳ ಮೂಲಕವಾಗಿ ಭಾರವಾಗಿ ಅಪ್ಪ ವಾಕ್ಯಗಳನ್ನು ಹಂಚಿಕೊಡುವಂತಹ ಎಲ್ಲಾ ಸೇವಕರು, ಅವರ ಕುಟುಂಬಗಳನ್ನ ನೆನೆಸ್ತೇನೆ ತಂದೆ. ಒಳ್ಳೆ ರೀತಿ ಅವರನ್ನ ಆಶೀರ್ವದಿಸಿ ಒಳ್ಳೆ ಆರೋಗ್ಯವನ್ನ, ಬಲವನ್ನ ಅನುಗ್ರಹಿಸಿ ತಂದೆ. ಇನ್ನೂ ಅದ್ಭುತ ರೀತಿಯಾಗಿ ನಿನ್ನ ಮಾತುಗಳನ್ನ, ನಿಮ್ಮ ಜ್ಞಾನವನ್ನ ನಿಮ್ಮ ಮಕ್ಕಳಿಗೆ ತಿಳಿಸಿಕೊಡುವುದಕ್ಕೆ ಬೇಕಾದಂತ ಕೃಪೆಯನ್ನ, ಸಹಾಯವನ್ನ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತಾ ಎಲ್ಲವನ್ನು ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆ. ಆತ್ಮೀಯರೆಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಈ ದಿನದಲ್ಲಿ ನಾನು ನಿಮ್ಮ ಸಂಗಡ ಮಾತನಾಡಿಕೊಳ್ಳುವಂತಿರುವಂತದ್ದು ಪಾಠದ ಅಂಶವು ಬಂದು ಕ್ರಿಸ್ತನಲ್ಲಿನ ಸ್ವಾತಂತ್ರ್ಯ. ಕ್ರಿಸ್ತನಲ್ಲಿನ ಸ್ವಾತಂತ್ರ್ಯ ಎಂಬ ಈ ಪಾಠವನ್ನ ನಿಮ್ಮ ಸಂಗಡ ನಾನು ಮಾತನಾಡಿಕೊಳ್ತಿದ್ದೇನೆ ಪ್ರಿಯರೇ. ಹಾಗಾದರೆ ನಾವು ಆಲೋಚಿಸಬೇಕಾದದ್ದು ಸ್ವಾತಂತ್ರ್ಯ ಎಂದ್ರೆ ಏನು? ಅದು ಕ್ರಿಸ್ತನಲ್ಲಿ ನಮಗೆ ಹೇಗೆ ದೊರಕಿದೆ? ಹಾಗಾದರೂ ಕ್ರಿಸ್ತನು ಹೇಗೆ ನಮ್ಮನ್ನ ಸ್ವತಂತ್ರಗೊಳಿಸಿದ್ದಾರಾ ಎಂಬುದಾಗಿ ಈ ಒಂದು ಅಂಶದಲ್ಲಿ ಪ್ರಾರಂಭದಿಂದಲೂ ಕೊನೆಯವರೆಗೂ ನಾವು ಅದನ್ನ ಸರಿಯಾಗಿ ಗ್ರಹಿಸಿಕೊಂಡು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಪ್ರಿಯರೇ. ಹಾಗಾದರೆ ಸ್ವಾತಂತ್ರ್ಯ ಎಂದರೆ ಅದು ಹೇಗೆ ಇರುವಂತದ್ದು, ಹೇಗೆ ವರ್ತಿಸುವಂತದ್ದು? ಹಾಗಾದ್ರೆ ಇಷ್ಟು ತನಕ ನಾವು ಯಾವ್ದಾದ್ರು ಒಂದು ಕಟ್ಟಿನಲ್ಲಿಯೋ ಬಂಧನದಲ್ಲಿಯೋ ಇದ್ದೇವಾ? ಹಾಗಾದ್ರೆ ಸ್ವತಂತ್ರ ಎಂಬುದಾಗಿ ಕ್ರಿಸ್ತನ ಮೂಲಕ ಅದು ನಮಗೆ ಹೇಗೆ ಉಂಟಾಗಿದೆ? ನಾವು ಆ ಸ್ವತಂತ್ರವನ್ನ ನಾವು ಹೇಗೆ ನಮ್ಮ ಜೀವಿತದಲ್ಲಿ ಉಪಯೋಗಿಸಿಕೊಳ್ತಾ ಇದ್ದೇವೆ? ಸ್ವತಂತ್ರ ಸಿಕ್ಕಿದೆ ಎಂಬುದಾಗಿ ಅದನ್ನ ನಾವು ದುರುಪಯೋಗ ಮಾಡ್ಕೊಳ್ತಾ ಇದ್ದೇವೆ? ಅದು ಒಳ್ಳೆ ರೀತಿಯಿಂದ ನಾವು ಕ್ರಿಸ್ತನು ಕೊಟ್ಟ ಸ್ವಾತಂತ್ರ್ಯದಲ್ಲಿ ನಾವು ಜೀವಿಸ್ತಿದ್ದೇವೆ? ಹಾಗಾದ್ರೆ ನಿಜವಾಗಲೂ ನಮ್ಮನ್ನ ಯಾವ್ದ್ರಿಂದ ದೇವರು ಸ್ವತಂತ್ರಗೊಳಿಸಿದ್ದಾರೆ? ಅದು ಭೌತಿಕವಾದ ವಿಷಯದಿಂದಲ ಅಥವಾ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯದಿಂದ ದೇವರೇನಾದ್ರೂ ನಮ್ಮನ್ನ ಸ್ವತಂತ್ರ ಪಡಿಸಿದ್ದಾರಾ? ಈ ಎಲ್ಲಾ ಪ್ರಶ್ನೆಗಳಿಗೆ ನಾವು ಈ ಪಾಠದಲ್ಲಿ, ಅಂಶದಲ್ಲಿ ಉತ್ತರವನ್ನ ನೋಡಿಕೊಳ್ಳೋಣ ಪ್ರಿಯರೇ. ಹಾಗಾದರೆ ನಮ್ಮ ಜೀವಿತದಲ್ಲಿ ನಮಗೆ ಮುಖ್ಯವಾಗಿ ಎಲ್ಲರ ಜೀವಿತದಲ್ಲಿಯೂ ಬೇಕಾಗಿರುವಂತ ಮುಖ್ಯವಾದಂತ ಅಂಶ ಒಂದು ಸ್ವತಂತ್ರತೆ ಇಲ್ಲದೆ ನಾವು ಯಾವುದೋ ಒಂದು ದಾಸತ್ವದಲ್ಲಿ ಅಥವಾ ಯಾವುದೋ ಒಂದು ಬಂಧನದಲ್ಲಿ ಜೀವಿಸಲು ಖಂಡಿತವಾಗಿ ಸಾಧ್ಯವಿಲ್ಲ. ನಾವು ಅದರಿಂದ ಯಾವಾಗ ನಾವು ಬಿಡುಗಡೆ ಹೊಂದ್ತೇವೆ, ಅದರಿಂದ ಯಾವಾಗ ನಾವು ಹೊರಗಡೆ ಬರ್ತೇವೆ ಎಂಬುದಾಗಿಯೇ ನಮ್ಮ ಮನಸ್ಸು ಆತುರ ಪಡುವಂತದ್ದಾಗಿರುತ್ತದೆ. ಹಾಗಾದರೆ ಖಂಡಿತವಾಗಿ ನಮಗೇನಾದರೂ ನಾವು ಈಗ ಎಲ್ಲಾ ನಮ್ಮ ಬಂಧನಗಳಿಂದ ಬಿಡುಗಡೆ ಆಗಿದ್ದೇವೆ ಎಂಬುದಾಗಿ ರುಜುವಾದರೆ ನಾವು ಆ ಸ್ವಾತಂತ್ರ್ಯವನ್ನ ಹೇಗೆ ಉಪಯೋಗ ಮಾಡಿಕೊಳ್ತಾ ಇದ್ದೇವೆ ನಮ್ಮ ಜೀವಿತದಲ್ಲಿ? ನಾವು ಅದಕ್ಕೆ ಒಂದು ನ್ಯಾಯ ಸಲ್ಲಿಸುವಂತ ಜೀವಿತ
ಜೀವಿತವನ್ನ ಮಾಡ್ತಾ ಇದ್ದೇವಾ? ಕ್ರಿಸ್ತನು ಕೊಟ್ಟಂತ ಸ್ವಾತಂತ್ರ್ಯದಲ್ಲಿ ನಾವು ಫಲದಾಯಕವಾಗಿ ನಾವು ಆತನಿಗೆ ಮಹಿಮೆಕರವಾಗಿ ನಾವು ಜೀವಿಸ್ತಾ ಇದ್ದೇವಾ? ಈ ಎಲ್ಲ ಕಾರ್ಯಗಳನ್ನ ಕುರಿತು ಈ ಒಂದು ಅಂಶದಲ್ಲಿ ನಾವು ತಿಳಿದುಕೊಳ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ವಾಕ್ಯದ ಪ್ರಕಾರ ಹೇಗೆ ಕ್ರಿಸ್ತನು ನಮ್ಮನ್ನ ಎಲ್ಲಾ ರೀತಿಯಾದಂತ ಬಂಧನಗಳಿಂದ ಬಿಡಿಸಿದರು, ಹಾಗಾದರೆ ನಮ್ಮ ಜೀವಿತದಲ್ಲಿ ಇದ್ದಂತ ಬಂಧನವಾದರೂ ಏನು ಎಂಬುದಾಗಿ ಕೆಲ ಸಮಯ ವಾಕ್ಯ ಪ್ರಕಾರವಾಗಿ ನಾವು ನೋಡಿಕೊಳ್ತಾ ಇದ್ದೇವೆ. ಹಾಗಾದರೆ ಮೊದಲನೆಯ ವಾಕ್ಯವಾಗಿ ನಮ್ಮ ಮಧ್ಯದಲ್ಲಿ ಯೋಹಾನನು ಬರೆದಂತ ಸುವಾರ್ತೆ 8ನೇ ಅಧ್ಯಾಯ 34ನೇ ವಚನದಿಂದ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಹಾಗಾದರೆ ಕ್ರಿಸ್ತನಿಗೆ ನಿಜವಾಗಲೂ ಸ್ವತಂತ್ರ ಪಡಿಸುವುದಕ್ಕೆ ದೇವರು ಅಧಿಕಾರ ಕೊಟ್ಟಿದ್ದಾರಾ? ಕ್ರಿಸ್ತನಲ್ಲಿ ಆ ಒಂದು ಅಧಿಕಾರ ಇದೆಯಾ ಎಂಬುದಾಗಿ ವಚನದಲ್ಲಿ ನಾವು ತಿಳಿದುಕೊಳ್ತಾ ಇದ್ದೇವೆ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯದ 34ನೇ ವಚನದಿಂದ ಓದಿಕೊಳ್ಳೋಣ. ಅದಕ್ಕೆ ಯೇಸು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಆ ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಮಗನು ಶಾಶ್ವತವಾಗಿ ಇರುವನು. ಆದದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಸಾಕು ಪ್ರಿಯರೇ, ಈ ವಚನದಲ್ಲಿ ನಾವು ನೋಡಿಕೊಳ್ತಾ ಇದ್ದೇವೆ ಪಾಪದ ವಿಷಯವನ್ನ ಕುರಿತು ಬರೆಸುತ್ತಾ, ಹಾಗಾದರೆ ದೇವರು ಅಂದ್ರೆ ಕ್ರಿಸ್ತನು ಬಿಡುಗಡೆ ಮಾಡಿದರೆ, ಅಂದ್ರೆ ಮಗನು ಬಿಡುಗಡೆ ಮಾಡಿದರೆ ಅದು ನಿಜವಾದ ಬಿಡುಗಡೆ ಎಂಬುದಾಗಿ, ಇಲ್ಲಿ ಯಾವುದೋ ಒಂದು ಬಂಧನದಿಂದ ಕ್ರಿಸ್ತನು ನಮ್ಮನ್ನ ಬಿಡಿಸ್ತಾ ಇದ್ದಾರೆ ಎಂಬುದಾಗಿ ಆ ಅರ್ಥವನ್ನ ಸೂಚಿಸುವಂತಹ ವಾಕ್ಯವನ್ನ ನಾವು ಇಲ್ಲಿ ನೋಡಿಕೊಳ್ತಾ ಇದ್ದೇವೆ. ಹಾಗಾದರೆ ಮತ್ತೊಮ್ಮೆ ನಾವು ಓದಿಕೊಳ್ಳುವಾಗ, ಅದಕ್ಕೆ ಯೇಸು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಇಲ್ಲಿ ಒಂದು ಕಾರ್ಯನ ನಾವು ನೋಡಿಕೊಳ್ತಾ ಇದ್ದೇವೆ. ಹಾಗಾದ್ರೆ ನಾವು ಹೇಗೆ ಯಾವ ಬಂಧನದಲ್ಲಿ ಇದ್ದೆವು? ಹಾಗಾದ್ರೆ ಪಾಪದಲ್ಲಿ ನಾವು ಇದ್ದೆವು, ಪಾಪಕ್ಕೆ ದಾಸರಾಗಿ ನಾವು ಜೀವಿಸುತ್ತಿದ್ದೆವು, ಪಾಪದ ಬಂಧನದಲ್ಲಿ ನಾವು ಇದ್ದೆವು. ಆಗ ಕ್ರಿಸ್ತನ್ ಏನ್ ಮಾಡ್ತಾರಂತೆ, ದಾಸನ ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಮಗನು ಶಾಶ್ವತವಾಗಿ ಇರುವನು. ಹಾಗಾದರೆ ಈ ದಾಸತ್ವದಲ್ಲಿ ಇರುವಂತಹ ದಾಸತ್ವ ಏನಿದೆ, ಆ ಪಾಪದಲ್ಲಿ ನಾವು ಹೇಗೆ ಅದಕ್ಕೆ ದಾಸತ್ವದಲ್ಲಿ ನಾವು ಒಳಬಿದ್ದಿದ್ದೆವು, ಹಾಗಾದ್ರೆ ಆ ಒಂದು ದಾಸತ್ವದಿಂದ ಕ್ರಿಸ್ತನು ನಮ್ಮನ್ನ ಬಿಡುಗಡೆ ಮಾಡಿದರೆ ಅದು ನಿಜವಾಗಿಯೂ ನಮಗೆ ಬಿಡುಗಡೆ ಆಗುವುದು. ಹಾಗಾದ್ರೆ ಆ ಅಧಿಕಾರವು ಕ್ರಿಸ್ತನಲ್ಲಿ ಇರುವಂತದ್ದಾಗಿದೆ ಮತ್ತು ಅವರು ನಮ್ಮನ್ನು ಬಿಡಿಸಿದರೆ ಅದು ಶಾಶ್ವತವಾದಂತಹ ಬಿಡುಗಡೆ ಎಂಬುದಾಗಿ ಇಲ್ಲಿ ನಮಗೆ ಒಂದು ವಿಷಯವನ್ನ ಕುರಿತು ದೇವರು ಪರಿಚಯಿಸಿಕೊಡ್ತಾ ಇದ್ದಾರೆ. ಹಾಗಾದ್ರೆ ಒಂದು ವಿಷಯದಲ್ಲಿ ನಾವು ಹೇಗೆ ಬಂಧನದಲ್ಲಿ ಇದ್ದೆವು, ಅದರಿಂದ ಕ್ರಿಸ್ತನು ಕೊಡುವಂತಹ ಬಿಡುಗಡೆ ಅದು ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಮೂಡಿ ಬರುತ್ತಾ ಇದೆ, ಯಾವ ರೀತಿಯಾದ ಬಿಡುಗಡೆ ಆಗಿ ಅದು ಶಾಶ್ವತವಾಗಿ ನಮ್ಮ ಜೀವಿತದಲ್ಲಿ ಅದು ಅಪ್ಲೈ ಆಗಿದೆ ಎಂಬುದಾಗಿ ನಾವು ಖಂಡಿತವಾಗಿ ಅದನ್ನ ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಹಾಗಾದ್ರೆ ನಾವು ಕ್ರಿಸ್ತನನ್ನ ನಂಬುವುದಕ್ಕೆ ಮುಂಚೆ ಇದ್ದಂತಹ ಆ ಒಂದು ಎಲ್ಲಾ ಪಾಪಗಳಿಂದ ಕ್ರಿಸ್ತನು ನಿಜಕ್ಕೂ ನಮ್ಮನ್ನ ಬಿಡಿಸಿದ್ದಾರ? ನಿಜಕ್ಕೂ ಆ ಎಲ್ಲಾ ದೋಷಗಳನ್ನ, ಅಪರಾಧಗಳನ್ನ, ಕಡು ಕೆಂಪಾಗಿರುವಂತಹ ಎಲ್ಲ ರೀತಿಯ ಪಾಪಗಳನ್ನು ತೊಳೆದು ಒಂದು ಹಿಮದ ಹಾಗೆ ಬೆಳ್ಳಗೆ ನಾವು ಮಾಡಿ ನಮ್ಮಲ್ಲಿ ಇದ್ದಂತ ಅಪರಾಧ ದೋಷಗಳನ್ನ ಸಂಪೂರ್ಣವಾಗಿ ತೊಲಗಿಸಿದ್ದಾರ ಎಂಬುದಾಗಿ ನೋಡುವಾಗ ಖಂಡಿತವಾಗಿ ನಿಜಕ್ಕೂ ಕ್ರಿಸ್ತನು ತನ್ನ ಒಂದು ಮರಣದ ನಿಮಿತ್ತವಾಗಿ ನಮ್ಮನ್ನ ಪಾಪದ ಒಂದು ದೆಸೆಯಿಂದ, ಪಾಪದ ದಾಸತ್ವದಿಂದ ನಮ್ಮನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡಿದ್ದಾರೆ. ಮಗನು ಬಿಡುಗಡೆ ಮಾಡಿದರೆ ಅದು ನಿಜ ನಿಜಕ್ಕೂ ಬಿಡುಗಡೆ ಆಗುತ್ತದೆ ಎಂಬುದಾಗಿ, ನಿಜ ನಿಜಕ್ಕೂ ಎಂಬುದಾಗಿ ಆ ಒಂದು ರುಜುವನ್ನ ದೇವರು ಇಲ್ಲಿ ಖಚಿತವಾಗಿ ನಮಗೆ ಬರೆಸಿಕೊಟ್ಟಿದ್ದಾರೆ. ಹಾಗಾದರೆ ಕ್ರಿಸ್ತನನ್ನ ನಂಬುವಂತ ಪ್ರತಿಯೊಬ್ಬರಿಗೂ ಉಂಟಾಗುವಂತದ್ದು ಏನು? ಪಾಪದಿಂದ ಮೋಕ್ಷ, ಪಾಪದಿಂದ ಬಿಡುಗಡೆ, ಪಾಪದಿಂದ ವಿಮೋಚನೆ. ಹಾಗಾದರೆ ನಾವು ಕ್ರಿಸ್ತನನ್ನ ನಂಬಿಕೊಂಡಿರುವುದಾದರೆ ನಮ್ಮ ಎಲ್ಲಾ ಹಳೆಯ ಜೀವಿತಗಳನ್ನ ನಾವು ಬಿಟ್ಟು ಕ್ರಿಸ್ತನ ಪಾದದಲ್ಲಿ ನಾವು ಖಂಡಿತವಾಗಿ ಯಾವಾಗ ಬರೋದಕ್ಕೆ ಸಾಧ್ಯವಾಗುತ್ತದೋ, ನಮ್ಮ ಎಲ್ಲಾ ಪೂರ್ವ ಜೀವಿತದ ಪಾಪಗಳು, ಅಪರಾಧಗಳಿಂದ ನಮ್ಮನ್ನ ಕ್ರಿಸ್ತನು ಸಂಪೂರ್ಣವಾಗಿಯೂ ಸತ್ಯವಾಗಿಯೂ ನಿಜ ನಿಜಕ್ಕೂ ನಮ್ಮನ್ನ ಬಿಡಿಸಲು ಅವರು ಶಕ್ತರಾಗಿ ಇದ್ದಾರೆ ಎಂಬುದಾಗಿ ವಚನದಲ್ಲಿ ನಾವು ನೋಡಿಕೊಳ್ತಾ ಇದ್ದೇವೆ ಪ್ರಿಯರೇ. ಅದೇ ರೀತಿ
ರೀತಿಯಾಗಿ ಮತ್ತೊಂದು ವಚನದಲ್ಲಿ ನಾವು ನೋಡುವಾಗ ಅದೇ ರೀತಿಯಾಗಿ ಪೌಲನು ಸಹ ಪತ್ರಿಕೆಗಳಲ್ಲಿ ಬರೆಯುವಂತದ್ದಾಗಿದೆ. ಹಾಗಾದ್ರೆ ನಾವು ಒಂದು ಬಂಧನದಲ್ಲಿ ಇದ್ದೆವು, ಆದರೆ ಕ್ರಿಸ್ತನು ಇವಾಗ ಅದರಿಂದನೂ ಸಹ ನಮ್ಮನ್ನ ಬಿಡಿಸಿದ್ದಾರೆ ಎಂಬುದಾಗಿ ತಿಳಿಸುತ್ತಾ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ ಪ್ರಾರಂಭದ ವಚನವನ್ನ ನಾವು ನೋಡಿಕೊಳ್ತಾ ಇದ್ದೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಪ್ರಾರಂಭ ವಚನ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಸಾಕು ಪ್ರಿಯರೇ, ಈ ವಚನದಲ್ಲಿ ನಾವು ಕೆಳಗಿನ ಭಾಗದಲ್ಲಿ ನಾವು ಓದಿಕೊಂಡು ಹೋಗುವಾಗ ಒಂದು ಕಾರ್ಯವನ್ನ ಕುರಿತು ಇಲ್ಲಿ ಬರೆಸಿರುವಂತದ್ದು, ಒಂದು ವಿಷಯಗಳನ್ನ ಕುರಿತು ಇಲ್ಲಿ ಬರೆಸಿರುವಂತದ್ದು ಯಾವುದಂತೂ ನಾವು ಆಲೋಚಿಸಿದಾಗ ಧರ್ಮಶಾಸ್ತ್ರ ಈ ಒಂದು ಆ ದಾಸತ್ವದಲ್ಲಿ ಅಥವಾ ಈ ಒಂದು ದೆಸೆಯಲ್ಲಿ ನಾವು ಜೀವಿಸುತ್ತಿದ್ದೆವು. ಆದರೆ ಈಗ ಕ್ರಿಸ್ತನು ನಮ್ಮನ್ನ ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಯಾವುದರಿಂದ ಎಂಬುದಾಗಿ ಕೆಳಭಾಗದಲ್ಲಿ ನೋಡುವಾಗ ಅದು ಧರ್ಮಶಾಸ್ತ್ರದ ನಿಮಿತ್ತದಿಂದ ನಮ್ಮನ್ನ ಕ್ರಿಸ್ತನು ಬಿಡಿಸುತ್ತಿದ್ದಾರೆ. ಮೊದಲನೇದಾಗಿ ನಮ್ಮ ಎಲ್ಲಾ ಪಾಪಗಳಿಂದ ಅಶುದ್ಧತ್ವಗಳಿಂದ ಆತನು ನಮ್ಮನ್ನ ಬಿಡಿಸಿದ್ರೆ, ಎರಡನೇದಾಗಿ ನಮ್ಮನ್ನ ಧರ್ಮಶಾಸ್ತ್ರದ ಆ ಒಂದು ಆಳ್ವಿಕೆಯಿಂದ ದಾಸತ್ವದಿಂದ ನಮ್ಮನ್ನ ಬಿಡಿಸಿದ್ದಾರೆ. ಆತನು ಸಂಪೂರ್ಣವಾಗಿ ಧರ್ಮಶಾಸ್ತ್ರವನ್ನ ನೆರವೇರಿಸುವುದರ ಮೂಲಕವಾಗಿ ದಾಸತ್ವದಲ್ಲಿ ಅದಕ್ಕೆ ನಾವು ಕರ್ಮಾಧೀನ ಸ್ವಭಾವದಲ್ಲಿ ಇದ್ದಂತ ನಮ್ಮನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡಿ ನಮ್ಮನ್ನ ಕ್ರಿಸ್ತನಲ್ಲಿ ದೊರೆಯುವಂತಹ ಉಚಿತಾರ್ಥವಾದಂತಹ ಆ ರಕ್ಷಣೆಯಲ್ಲಿ ನಮ್ಮನ್ನ ನಂಬಿಕೆಯಿಂದ ಜೀವಿಸುವುದಕ್ಕೆ ಆತನು ನಮಗೆ ಏನ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಆತನು ಆ ರೀತಿಯಾದಂತಹ ಉಪಕಾರವನ್ನ ನಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಮಾಡಿರುತ್ತಾರೆ. ಹಾಗಾದ್ರೆ ಕ್ರಿಸ್ತನನ್ನ ನಂಬಿಕೊಂಡರೆ ನಮ್ಮನ್ನ ನಿಜವಾಗ್ಲೂ ದೇವರು ಪಾಪದಿಂದ ವಿಮೋಚಿಸ್ತಾರೆ ಅಂದ್ರೆ ಖಂಡಿತವಾಗಿ ಹೌದು. ಅದು ನಿಜಕ್ಕೂ ದೇವರು ನಮ್ಮನ್ನ ಪಾಪದ ದಿಸೆಯಿಂದ ಬಂಧನದಿಂದ ಬಿಡಿಸ್ತಾರೆ. ಎರಡನೇದಾಗಿ ನೋಡಿಕೊಳ್ಳುವಾಗ ಖಂಡಿತವಾಗಿ ಧರ್ಮಶಾಸ್ತ್ರ ಅಧೀನದಲ್ಲಿದ್ದ ನಮ್ಮನ್ನ, ದಾಸತ್ವದಲ್ಲಿದ್ದಂತ ನಮ್ಮನ್ನ ಸ್ವತಂತ್ರರಾಗಿ ಜೀವಿಸುವುದಕ್ಕೆ ನಮ್ಮನ್ನ ದೇವರು ಕರೆದಿದ್ದಾರೆ. ಮತ್ತೆ ನಾವು ಆ ಧರ್ಮಶಾಸ್ತ್ರ ಅಧೀನ ಹೇಗೆ ಒಬ್ಬರು ತಪ್ಪು ಮಾಡಿದರೆ ಅವ್ರಿಗೆ ಮರಣ ಎಂಬುದು ಖಚಿತವಾಗಿ ಇತ್ತು, ಆ ಒಂದು ದಾಸತ್ವದಿಂದ ದೇವರು ನಮ್ಮನ್ನ ಖಂಡಿತವಾಗಿ ವಿಮೋಚಿಸಿದ್ದಾರೆ. ಹಾಗೆ ಮತ್ತೊಂದು ವಚನವನ್ನ ನಾವು ನೋಡಿಕೊಳ್ತಾ ಇದ್ದೇವೆ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ ಪ್ರಾರಂಭದ 2 ವಚನಗಳನ್ನ ನಾವು ನೋಡಿಕೊಳ್ಳೋಣ. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಧರ್ಮಶಾಸ್ತ್ರವು ನಮ್ಮ ಶರೀರ ದೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಸಾಕು ಪ್ರಿಯರೇ, ಈ ವಚನದಲ್ಲಿಯೂ ಸಹ ನಾವು ನೋಡಿಕೊಂಡೆವು ಹೇಗೆ ನಮ್ಮನ್ನು ಪವಿತ್ರಾತ್ಮನಿಂದ ಉಂಟಾದಂತ ಆ ನಿಯಮಕ್ಕೆ ಈಗ ನಾವು ಒಳಪಟ್ಟಿದ್ದೇವೆ. ನಮ್ಮನ್ನ ಪೂರ್ವದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತ ಧರ್ಮಶಾಸ್ತ್ರದ ನಿಮಿತ್ತದಿಂದಲೂ ಅಥವಾ ನಮ್ಮ ಪಾಪ ಮರಣಗಳಿಂದ ದೆಸೆಯಿಂದ ಧರ್ಮಶಾಸ್ತ್ರದಿಂದ ಉಂಟಾದ ಪಾಪ ಮರಣಗಳು ಆ ಒಂದು ಅಸ್ತಿತ್ವದಿಂದ ಆ ಒಂದು ಆಳ್ವಿಕೆಯಿಂದ ನಮ್ಮನ್ನ ದಾಸತ್ವದಿಂದ ದೇವರೇನ್ ಮಾಡಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ಈಗ ನಾವು ಯಾರ ಒಂದು ಹತೋಟಿಯಲ್ಲೇ ಇದ್ದೇವೆ, ಯಾರ ಒಂದು ಬಂದೋಬಸ್ತ್ನಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಅಂದರೆ ಖಂಡಿತವಾಗಿ ನಾವು ಪವಿತ್ರಾತ್ಮರು ನೀಡುವಂತಹ ಆ ನಿಯಮಗಳ ಜೊತೆಯಲ್ಲಿ ನಾವು ಖಂಡಿತವಾಗಿ ನಾವು ಜೀವಿಸ್ತಾ ಇದ್ದೇವೆ. ಹಾಗಾದರೆ ಎಲ್ಲ ಧರ್ಮಶಾಸ್ತ್ರದ ಕಾರ್ಯಗಳನ್ನ ಪೂರೈಸಿ ನಮ್ಮ ಒಂದು ಜಾಗದಲ್ಲಿ ಆತನು ನಮ್ಮ ನಿಮಿತ್ತವಾಗಿ ಬಹು ಕಠೋರವಾಗಿ ಮರಣ ಹೊಂದಿ ನಮ್ಮನ್ನ ಮೊದಲನೇದಾಗಿ ನಮ್ಮ ಪಾಪದಿಂದ ವಿಮೋಚಿಸಿದ್ದಾರೆ, ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಎರಡನೇದಾಗಿ ಧರ್ಮಶಾಸ್ತ್ರದಿಂದ ನಮ್ಮನ್ನ ಬಿಡಿಸಿದ್ದಾರೆ. ಈಗ ನಾವು ಪವಿತ್ರಾತ್ಮನ ಒಂದು ನಿಯಮಕ್ಕನುಸಾರವಾಗಿ ನಡೆಯುವುದಕ್ಕೆ ಆತನು ಕೃಪೆಯನ್ನು ತೋರಿದ್ದಾರೆ. ಮೂರನೇದಾಗಿ
ಖಂಡಿತವಾಗಿಯೂ ಪಾಪದಿಂದ ನಮಗೆ ಉಂಟಾಗುತ್ತಿದ್ದಂತ ಅನಿತ್ಯ ಮರಣದಿಂದ ದೇವರಿಂದ ಶಾಶ್ವತವಾಗಿ ನಮ್ಮ ಒಂದು ಮನುಷ್ಯನು ಯಾವ ರೀತಿಯಾಗಿ ದೇವರಿಂದ ಶಾಶ್ವತವಾಗಿ ದೂರ ಉಳಿಯುವಂತಹ ಆ ಒಂದು ಮರಣ ಎಂಬುದು ಹೇಗೆ ಇತ್ತು, ಆ ಒಂದು ನಿತ್ಯವಾದಂತಹ ಮರಣದಿಂದ ಆ ನರಕದ ಪಾಲಿನಿಂದ ದೇವರು ನಮ್ಮನ್ನ ಹೇಗೆ ಅದನ್ನ ಬಿಡುಗಡೆ ಮಾಡಿ, ಆ ದಾಸತ್ವದಿಂದ ಬಿಡುಗಡೆ ಮಾಡಿ ನಮ್ಮನ್ನ ಮರಣದಿಂದಲೂ ಸಹ ಏನ್ ಮಾಡಿದ್ದಾರಂತೆ, ಬಿಡುಗಡೆ ಮಾಡಿದ್ದಾರೆ, ಸ್ವತಂತ್ರ ಪಡಿಸಿದ್ದಾರೆ ಎಂಬುದಾಗಿ ಈ 3 ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ನಾವು ಇವತ್ತಿನ ದಿನದಲ್ಲಿ ತಿಳಿದುಕೊಳ್ತಾ ಇದ್ದೇವೆ ಪ್ರಿಯರೇ. ಇದು ನಮಗೆ ತಿಳಿದಿರುವಂತಹ ಮಾತುಗಳಾಗಿದ್ದರು ಒಂದು ಬಾರಿ ಇದನ್ನ ನಾವು ಬೇರೆ ಒಂದು ದೃಷ್ಟಿಕೋನದಿಂದ ಇದನ್ನ ನೋಡುವಾಗ ಖಂಡಿತವಾಗಿ ನಮ್ಮನ್ನ ಈ ಒಂದು ಮರಣದಿಂದಲೂ ಪಾಪದಿಂದಲೂ ಧರ್ಮಶಾಸ್ತ್ರದಿಂದಲೂ ಬಿಡಿಸಿದಂತಹ ಕ್ರಿಸ್ತನಿಗೆ ನಾವು ಸರಿಯಾಗಿ ಆತನು ನಮ್ಮನ್ನ ಬಿಡಿಸಿದಂತ ಬಿಡುಗಡೆಯಾಗಿರುವಂತ ಜೀವಿತವನ್ನ ಮಾಡ್ತಾ ಇದ್ದೇವಾ, ಅಥವಾ ನಮ್ಮ ಒಂದು ತಪ್ಪುಗಳಿಂದ ಮತ್ತೆ ಆತನನ್ನ ನೋಯಿಸುವುದರ ಮೂಲಕ ಮತ್ತೆ ನಾವು ಆ ಪಾಪಕ್ಕೆ ದಾಸರಾಗ್ತಾ ಇದ್ದೇವಾ, ಆ ಮರಣದ ಪಾಲಿಗೆ ನಾವು ಸಹ ಮತ್ತೆ ಇನ್ನು ಜೀವಿಸುವವರಾಗಿದ್ದೇವಾ, ಮತ್ತೆ ನಾವು ಆ ಧರ್ಮಶಾಸ್ತ್ರದಿಂದ ಫಲವಾಗಿ ಉಂಟಾಗುವಂತ ಪಾಪ ಕರ್ಮ ಫಲಗಳಿಗೆ ಅಥವಾ ಕರ್ಮದ ಮಾರ್ಗಕ್ಕೆ, ಆ ಮರಣದ ಜೀವಿತಕ್ಕೆ ನಿತ್ಯವಾಗಿ ದೇವರಿಂದ ನಾವು ಶಾಶ್ವತವಾಗಿ ಬೇರ್ಪಟ್ಟು ಉಳಿಯುವಂತ ಆ ಜೀವಿತದಲ್ಲೇ ನಾವು ಇದ್ದೇವಾ, ಅಥವಾ ನಿಜವಾಗಲು ಕ್ರಿಸ್ತನು ಬಯಸಿದಂತ ಜೀವಿತಗಳನ್ನ ನಾವು ಮಾಡಿ ಆತನಿಗೆ ಮಹಿಮೆಕರವಾಗಿ ಫಲದಾಯಕವಾಗಿ ಆತನು ನಿಜಕ್ಕೂ ಸುರಿಸಿದಂತಹ ರಕ್ತಕ್ಕೆ ನ್ಯಾಯವನ್ನ ಒದಗಿಸಿ ನಾವು ಜೀವಿಸ್ತಿದ್ದೇವಾ, ಆತನು ಶಿಲುಬೆಯ ಕಂಬದಲ್ಲಿ ಸುರಿಸಿದಂತಹ ಪ್ರತಿ ಒಂದೊಂದು ಡ್ರಾಪ್ ರಕ್ತವನ್ನ ನಾವು ನಮ್ಮ ಒಂದು ಮನಸ್ಸಿನಲ್ಲಿ ನೆನೆದಾಗ ಅದು ಯಾವ ರೀತಿಯಾಗಿ ಇತ್ತು, ಆ ಕಠಿಣ ಪರಿಸ್ಥಿತಿಯಲ್ಲಿ ಕ್ರಿಸ್ತನು ನಮ್ಮ ಜಾಗದಲ್ಲಿ ಆತನು ಏನ್ ಮಾಡ್ತಿದ್ದಾರೆ, ಬಲಿ ಆಗ್ತಾ ಇದ್ದಾರೆ. ಆ ಶಿಲುಬೆಯ ಮರಣವನ್ನ ನಾವು ದಿಟ್ಟಿಸಿದಾಗ, ನಮ್ಮ ಮನಸ್ಸಿನಲ್ಲಿ ಅದನ್ನ ನೆನೆದುಕೊಂಡಾಗ ನಿಜವಾಗಲು ಎಂತ ಕಠೋರವಾಗಿರುವಂತ ಹೃದಯಕ್ಕೂ ಆ ಒಂದು ಆತನು ಮಾಡಿದ ತ್ಯಾಗವು ಖಂಡಿತವಾಗಿ ಅದು ತಾಕುವಂತದ್ದಾಗಿದೆ ಪ್ರಿಯರೇ. ಆ ರೀತಿಯಾದಂತಹ ಒಂದು ಉನ್ನತವಾದಂತಹ ಒಂದು ಕ್ರಿಸ್ತನು ತೋರಿದ ಆ ಶಿಲುಬೆಯ ಮರಣ ಯಾಗವನ್ನ, ಆ ತ್ಯಾಗವನ್ನ, ಆ ಪ್ರೀತಿಯನ್ನ ನೆನೆದುಕೊಂಡವರಾಗಿ ನಾವು ಪ್ರತಿಯೊಬ್ಬರು ಅದಕ್ಕೆ ನ್ಯಾಯವನ್ನು ಸಲ್ಲಿಸುವವರಾಗಿ, ಅವರು ಸುರಿಸಿದ ಪ್ರತಿಯೊಂದೊಂದು ರಕ್ತಕ್ಕೂ ನಾವು ಖಂಡಿತವಾಗಿ ನಮ್ಮ ಹೃದಯಗಳನ್ನ ಮಾರ್ಪಡಿಸಿಕೊಂಡವರಾಗಿ ಕ್ರಿಸ್ತನಿಂದ ನಮ್ಮ ಜೀವಿತವನ್ನ ಹೇಗೆ ಆ ಪಾಪದ ದೆಸೆಯಿಂದ ಧರ್ಮಶಾಸ್ತ್ರದಿಂದಲೂ ಆ ಒಂದು ಮರಣದಿಂದಲೂ ಬಿಡಿಸಿ ಈಗ ನಿತ್ಯ ಜೀವಕ್ಕೆ ನಾವು ಹೇಗೆ ಕಾಲಿಟ್ಟು ಜೀವಿಸ್ತಾ ಇದ್ದೇವೋ, ನಮಗೆ ನಿತ್ಯವಾದಂತಹ ಜೀವಿತ ನಮಗೆ ದೇವರು ಸಿದ್ಧವಾಗಿ ಇಟ್ಟಿದ್ದಾರೆ. ಆ ನಿತ್ಯ ಜೀವದ ಒಂದು ಆ ದೃಷ್ಟಿಯನ್ನ ಇಟ್ಟು ನಾವು ಖಂಡಿತವಾಗಿ ಕ್ರಿಸ್ತನನ್ನ ನಂಬಿಕೆಯಿಂದಲೂ ಭಕ್ತಿಯಿಂದಲೂ ಆತನು ಹೇಳಿದಂತಹ ಮಾತುಗಳಲ್ಲಿ ನಾವು ವಿಧೇಯರಾಗಿ ನಾವು ಜೀವಿಸುವವರಾಗಬೇಕು ಪ್ರಿಯರೇ. ಹಾಗಾದರೆ ನಮ್ಮನ್ನ ಈ ರೀತಿಯಾಗಿ ಸ್ವತಂತ್ರ ಮಾಡಿದಂತಹ ದೇವರಿಗೆ ನಾವು ಹೇಗೆ ಅದನ್ನ ನಾವು ಒಳ್ಳೆ ರೀತಿಯಾಗಿ ನಾವು ಆ ಒಂದು ಕಾರ್ಯಗಳನ್ನ ಉಪಯೋಗಿಸಿಕೊಳ್ತಾ ಇದ್ದೇವಾ, ಅಥವಾ ನಮಗೆ ಕೊಟ್ಟಂತಹ ಸ್ವತಂತ್ರವನ್ನ ಏನಾದರೂ ನಾವು ನಮ್ಮ ಶರೀರ ಆಶೆಗಳಿಗೆ ದುರಾಶೆಗಳಿಗೆ ನಾವು ಅದನ್ನ ಕೆಟ್ಟದಾಗಿ ಉಪಯೋಗಿಸ್ಕೊಳ್ತಾ ಇದ್ದೇವಾ ಎಂಬುದಾಗಿ ನಾವು ಈ ಸಮಯಗಳಲ್ಲಿ ನಾವು ನೋಡಿಕೊಳ್ಳೋಣ. ಅದೇ ರೀತಿಯಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 13ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಸಾಕು ಪ್ರಿಯರೇ, ಈ ವಚನದಲ್ಲಿ ನಾವು ನೋಡಿಕೊಳ್ತಾ ಇದ್ದೇವೆ, ಸಹೋದರರೇ ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು, ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಎಂಬುದಾಗಿ ಇಲ್ಲಿ ನಮಗೆ ಒಂದು ಗೈಡೆನ್ಸ್ ಅನ್ನ ದೇವರು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಾಗಾದ್ರೆ ನಾನು ಕೊಟ್ಟಂತ ಈ ಸ್ವತಂತ್ರವನ್ನ ನೀವು ಅದನ್ನ ದುರುಪಯೋಗ ಮಾಡಿಕೊಂಡು ಏನ್ ಮಾಡ್ತಾ ಇದ್ದೀರಾ, ಶರೀರ ಅಧೀನವಾದ ಕಾರ್ಯಗಳಿಗೆ ಒಳಪಡ್ತಾ ಇದ್ದೀರಾ. ನಮ್ಮ ಜೀವಿತದಲ್ಲಿ ನಮ್ಮ ಒಂದು ಇರುವಂತ ಆ ಒಂದು ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಬಾಳಿನ ಡಂಬ, ಇವುಗಳಿಗೆ ನಾವು ನಮ್ಮ ಜೀವಿತಗಳನ್ನ ಒಳಪಡಿಸ್ಕೊಳ್ತಾ ಇದ್ದೇವೆ. ಯಾಕೆಂದರೆ ಒಂದು ಅಮೂಲ್ಯವಾದ ವಸ್ತುವನ್ನು ನೋಡಿದರೆ ಒಬ್ರಿಗೆ ಆಗಲ್ವಂತೆ,
ಏನಾದ್ರೂ ಮಾಡಿ ಅದನ್ನ ಕೆಡಿಸ್ಬೇಕು, ತನ್ನ ಹಾಗೆ ಅವರನ್ನ ಮಾಡ್ಕೊಳ್ಬೇಕು. ಅಮೂಲ್ಯ ಪದವಿ ಅಸ್ತರಾಗಿ ಇರುವಂತಹ ನಮ್ಮನ್ನು ಸಹ ಆತನು ಆತನು ಹೋಗುವಂತ ಸಿದ್ಧವಾಗಿರುವಂತ ಮಾರ್ಗಕ್ಕೆ ನಮ್ಮನ್ನ ಎಳ್ಕೊಂಡು ಹೋಗ್ಬೇಕು. ಈ ಒಂದು ಪ್ಲಾನ್ ಅಲ್ಲಿ ಒಬ್ರು ಇರ್ತಾರಂತೆ ಪ್ರಿಯರೇ. ಆ ಒಂದು ಪ್ಲಾನ್ ಆದಿಯಿಂದಲೂ ಅದು ವ್ಯಕ್ತವಾಗ್ತಾ ಇದೆ, ಕ್ರಿಸ್ತನು ಬಂದಾಗ್ಲೂ ಅದು ವ್ಯಕ್ತವಾಗ್ತಾ ಇದೆ, ಈಗಿನ ಸಮಯದಲ್ಲೂ ಅದು ವ್ಯಕ್ತವಾಗ್ತಿದೆ ಅಂತ ನಾವು ನೋಡ್ಕೊಳ್ಳಬಹುದು. ಆ ಟ್ರಿಕ್ ಅನ್ನ, ಆ ಒಂದು ಟೆಕ್ನಿಕ್ ಹೇಗೆ ಉಪಯೋಗ ಆಗ್ತಾ ಇದೆ ಮನುಷ್ಯರ ಮೇಲೆ ಎಂಬುದಾಗಿ ನಾವು ಖಂಡಿತವಾಗಿ ಆಲೋಚಿಸಬೇಕು. ಯಾಕೆಂದ್ರೆ ಈ ಒಂದು ವ್ಯಕ್ತಿಗೆ ಆ ಒಂದು ಟ್ರಿಕ್ಸ್ ಬಿಟ್ರೆ ಬೇರೆ ಯಾವುದು ಕೂಡ ಆತನಿಗೆ ಗೊತ್ತಿಲ್ವಂತೆ. ಯಾಕೆಂದ್ರೆ ಸ್ಟಾರ್ಟಿಂಗ್ ಇಂದ, ಪ್ರಾರಂಭದಿಂದ ನಾವು ಆಲೋಚಿಸುವಾಗ ಆ ಟ್ರಿಕ್ ಅನ್ನೇ ಉಪಯೋಗಿಸಿ ಬರ್ತಾ ಇದ್ದಾನೆ. ಯೇಸು ಕ್ರಿಸ್ತರು ಬಂದಾಗ್ಲೂ ಅದೇ ಟ್ರಿಕ್ ಅನ್ನು ಉಪಯೋಗಿಸ್ತಾ ಇದ್ದಾನೆ. ಮತ್ತು ಈಗಿನ ಕಾಲದಲ್ಲಿಯೂ ನಾವು ನೋಡುವಾಗ ನಮ್ಮ ಜೀವಿತದಲ್ಲಿಯೂ ಅದೇ ಟ್ರಿಕ್ ಅನ್ನ ಉಪಯೋಗಿಸಿ ನಮ್ಮನ್ನ ಪಾಪಕ್ಕೆ ಒಳಪಡಿಸುವಂತೆ, ಅಶುದ್ಧತ್ವಕ್ಕೆ ನಮ್ಮನ್ನ ತಳ್ಳುವಂತೆ ನಮ್ಮ ಜೀವಿತದಲ್ಲಿ ಕಾರ್ಯಗಳನ್ನ ಮಾಡ್ತಾ ಇರ್ತಾನೆ. ಆತನ ಯಾರು? ಖಂಡಿತವಾಗಿ ಅವನೇ ನಮಗೆ ಇರುವಂತಹ, ನಮ್ಮ ಹಿಂದೆ ಕಾರ್ಯ ಮಾಡಿ ನಮ್ಮನ್ನ ಆ ಒಂದು ಪಾಪಕ್ಕೆ ಮತ್ತೆ ದಾಸತ್ವವಾಗಿ ನಮ್ಮನ್ನ ಮಾಡ್ಬೇಕು. ಆತನೊಂದಿಗೆ ನಮ್ಮನ್ನು ಸಹ ನರಕದ ಪಾಲಾಗಿ ನಮ್ಮ ಜೀವಿತಗಳನ್ನ ಆ ಮಾಡ್ಬೇಕಂತ ಆತನ ಹೊಂಚಾಕ್ತಾ ಇದ್ದಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ. ಹೇಗೆ ಆತನು ಗರ್ಜಿಸುವ ಸಿಂಹದೋಪಾಯದಲ್ಲಿ ಯಾರನ್ನ ನುಂಗಲಿ ಅಂತ ಆತನು ಇದ್ದಾನೋ, ಖಂಡಿತವಾಗಿ ಆತನು ಇರುವ ಉದ್ದೇಶವನ್ನ ಸತ್ಯವೇದದಲ್ಲಿ ನಮಗೆ ಸ್ಪಷ್ಟವಾಗಿ ದೇವರು ಬರೆಸಿಕೊಟ್ಟಿದ್ದಾರೆ. ವಾರ್ನಿಂಗ್ ನೀಡ್ತಾ ದೇವರು ಬರೆಸಿಕೊಟ್ಟಿದ್ದಾರೆ. ಈಗ ನಾವು ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ಆದಮ್ ಅವರ ಬಳಿಗೆ ಆತನು ಬಂದು ಯಾವ ಟ್ರಿಕ್ಕನ್ನು ಉಪಯೋಗಿಸ್ತಾನೆ. ಅದಕ್ಕೂ ಮೊದಲನೇದಾಗಿ ಒಂದು ವಚನವನ್ನ ನಾವು ಓದಿಕೊಳ್ಳೋಣ. ಅದೇ ಯೋಹಾನಿಗೆ ಬರೆದಂತಹ ಮೊದಲನೆಯ ಪತ್ರಿಕೆಯ 2ನೇ ಅಧ್ಯಾಯದ 15ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕುಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಸಾಕು ಲೋಕವು ಅದರ ಪ್ರಿಯರೇ, ಸಾಕು ಪ್ರಿಯರೇ. ಇಲ್ಲಿ ನಾವು 3 ಪಾಯಿಂಟ್ ಅನ್ನ ನೋಡ್ಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಶರೀರದ ಆಶೆ, ಎರಡನೇದಾಗಿ ಕಣ್ಣಿನ ಆಶೆ, ಮೂರನೇದಾಗಿ ಬದುಕುಬಾಳಿನ ಡಂಬ. ಹಾಗಾದ್ರೆ ಈ ಶರೀರ ಆಶೆ ಅಂದರೆ ಯಾವ್ದ್ಯಾವ್ದನ್ನ ನಾವು ಶರೀರದ ಆಶೆ ಎಂಬುದಾಗಿ ನೋಡಬಹುದು? ನಮಗೆ ಅದರಿಂದ ಏನೋ ಒಂದು ನಮಗೆ ಒಂದು ಸ್ಯಾಟಿಸ್ಫೈ ಆಗ್ತಾ ಇದೆ ಅದರಿಂದ ಎಂಬುದಾಗಿ ನಾವು ಅದನ್ನ ಎಣಿಸಿದಾಗ ಅದು ನಮಗೆ ಶರೀರವನ್ನ ತೃಪ್ತಿಪಡಿಸುವಂತ ಕಾರ್ಯಗಳು, ನಮಗೆ ಆಹಾರವಾಗಿರಬಹುದು, ಆ ಒಂದು ನೋಡುವಂತಹ ಒಂದು ಕಣ್ಣಿನ ಒಂದು ಆಶೆಯಿಂದ ಬರುವಂತದ್ದಾಗಿರಬಹುದು. ಶರೀರಕ್ಕೆ ಯಾವುದು ನಮಗೆ ಅದನ್ನ ಕೊಂಡರೆ ನಮಗೆ ಇಷ್ಟ ಆಗುತ್ತದೆ ಎಂಬುದಾಗಿ ನಾವು ಅದನ್ನ ಯೋಚಿಸುವಾಗ, ಅದನ್ನ ಶರೀರಕ್ಕೆ ಬೇಕಾದಂತ ಇಚ್ಛೆಗಳು, ಶಾರೀರಿಕವಾದಂತಹ ಕಾರ್ಯಗಳನ್ನ ಕುರಿತು ನಾವು ಶರೀರದ ಆಶೆ ಎಂಬುದಾಗಿ ನಾವು ನೋಡ್ತೇವೆ. ಶರೀರಕ್ಕೆ ಏನು ಅದನ್ನ ಮಾಡಿದರೆ ನಮ್ಗೆ ಇಷ್ಟವಾಗುತ್ತದೆ, ಆ ಕಾರ್ಯಗಳನ್ನ ನಾವು ಮಾಡಿಕೊಂಡರೆ ಅದು ಶರೀರದ ಆಶೆ. ಅದನ್ನ ತೃಪ್ತಿಪಡಿಸುವಂತ ಶರೀರದ ಅಲ್ಲಿರುವಂತ ಆ ಇಹಲೋಕ ಭೋಗಗಳನ್ನ ನಾವು ಹೇಗೆ ಅದನ್ನ ಇಷ್ಟಪಡ್ತೇವೋ, ಅದು ನಮಗೆ ಬಂದಾಗ, ನಮಗೆ ಅದು ಸಿಕ್ಕಾಗ ನಾವು ತೃಪ್ತಿಗೊಳ್ಳುವಂಥದ್ದು. ಈ ಕಾರ್ಯವನ್ನ ಶರೀರದ ಆಶೆ. ಕಣ್ಣಿನ ಆಶೆ ಎಂದರೆ ನಾವು ನೋಡುವಂತದ್ದನ್ನೆಲ್ಲವನ್ನ ಬಯಸುವಂತದ್ದು, ನೋಡುವುದಕ್ಕೆ ತುಂಬಾ ವಿಜೃಂಭಣೆಯನ್ನ ಕಾಣುವಂಥದ್ದು, ನನಗೆ ಬೇಕು ಎನ್ನುವಂಥದ್ದು. ಇದನ್ನ ನೋಡಿದಾಗ ಕಣ್ಣಿಗೆ ನೋಡುವಂತದ್ದನ್ನ, ಅದನ್ನ ಆಶೆ ಪಡುವಂತದ್ದನ್ನು, ಆ ಕಾರ್ಯಗಳನ್ನ ಕುರಿತು ನಾವು ಏನಂತ ಹೇಳ್ಬೋದು? ಕಣ್ಣಿನ ಆಶೆ. ಬದುಕು ಬಾಳಿನ ಡಂಬ ಎಂಬುದಾಗಿ ನೋಡುವಾಗ ನಮ್ಮ ಬದುಕಿನಲ್ಲಿ ಹೇಗೆ ಒಂದು ದೊಡ್ಡಸ್ತಿಕೆಯಿಂದ ನಾವು ಜೀವಿಸ್ಬೇಕು, ಇಹಲೋಕ ಕಾರ್ಯಗಳಲ್ಲಿ ನಾವು ಹೇಗೆ ವಿಜೃಂಭಣೆಯಿಂದ ನಾವು ಜೀವಿಸಬಹುದು, ನಮ್ಮ ಒಂದು ಜೀವಿತಕ್ಕೆ ಮುಂದೆ ನಾವು ಹೇಗೋ ಒಂದು ದೊಡ್ಡ ಒಂದು ಉನ್ನತವಾದಂತಹ ಕಾರ್ಯದಲ್ಲಿ ನಾವು ಮೆರೆಯಬಹುದು ಎಂಬುದಾಗಿ ಅಂದ್ಕೊಳ್ಳುವಂತಹ ಈ ಬದುಕು ಬಾಳಿನ ಡಂಬ. ಇದಕ್ಕಾಗಿ ನಾವು ಏನ್ ಮಾಡ್ತಿದ್ದೇವೆ? ಪ್ರತಿನಿತ್ಯ ಹೋರಾಡುವಂಥದ್ದು, ಪ್ರತಿನಿತ್ಯವೂ ಅದಕ್ಕಾಗಿ ನಾವು ಖಂಡಿತವಾಗಿ ಕಾದುಕೊಂಡಿರುವಂತದ್ದು. ಈ ಲೋಕದಲ್ಲಿ ಏನೋ ಒಂದು ದೊಡ್ಡದಾಗಿ ನಾವು ಮಾಡ್ಬೇಕು, ದೊಡ್ಡ ಹೆಸರನ್ನ ಸಂಪಾದಿಸ್ಕೊಳ್ಳಬೇಕು, ಅಥವಾ ದೊಡ್ಡದಾಗಿ ಹಣವನ್ನ ಮಾಡಬೇಕು, ಅಥವಾ ದೊಡ್ಡದಾಗಿ ಇನ್ನು ಏನೋ ಒಂದು ಗುರಿಯನ್ನ ಇಟ್ಟುಕೊಂಡು ನಾವು ಅದಕ್ಕಾಗಿಯೇ ನಾವು ಹಗಲಿರುಳು ನಾವು ಜೀವಿಸುವಂತದ್ದನ್ನ ಈ ಬದುಕು
ಬದುಕು ಬಾಳಿನ ಡಂಬ ಎಂಬುದಾಗಿ ನಾವು ಅದನ್ನು ಆಲೋಚಿಸಿದಾಗ ಈ ಒಂದು ಶತ್ರುವಾದವನು ನಮ್ಮನ್ನ ಪ್ರಾರಂಭದಿಂದಲೂ ಈ 3 ವೆಪನ್ಸ್ ಅನ್ನ ಇಟ್ಕೊಂಡು ನಮ್ಮ ಜೀವಿತವನ್ನ ಬೀಳಿಸಬೇಕೆಂಬುದಾಗಿ ಆತನು ಏನ್ ಮಾಡ್ತಿರ್ತಾನೆ, ಖಂಡಿತವಾಗಿ ಹೊಂಚಾಕ್ತಾ ಇರ್ತಾನೆ. ಯಾಕೆಂದ್ರೆ ನಾವು ಆದಿಕಾಂಡದಲ್ಲಿ ನಾವು ಬರುವಾಗ ಆದಾಮ್ ಅವರ ಒಂದು ಬಳಿಯಲ್ಲೇ ಆತನು ಬಂದು ಮಾತನಾಡುವಾಗ ಅಲ್ಲಿ ನಮಗೆ ಗೊತ್ತಾಗುತ್ತದೆ ಪ್ರಿಯರೇ, ಆ ಒಂದು ಹಣ್ಣನ್ನ ತೋರಿಸಿ ಹೇಗೆ ಆ ಹಣ್ಣು ಇತ್ತು, ಆ ಒಂದು ಕಾರ್ಯವನ್ನು ಕುರಿತು ನಾವು ಓದುವಾಗ ಖಂಡಿತವಾಗಿ ಆ ಹಣ್ಣನ್ನ ನೀವು ತಿನ್ನಬಾರದು, ಅದ್ ತಿಂದರೆ ನೀವು ಸಾಯುವಿರಿ ಅಂತ ಆಜ್ಞಾಪಿಸುವುದಕ್ಕಿಂತ ಅದನ್ನ ಆಜ್ಞಾಪಿಸಿದರೂ ಅದಕ್ಕೆ ಅವರು ಒಳಬಿಡುವಂತದ್ದನ್ನ ನಾವು ನೋಡಬಹುದು. ಯಾಕೆಂದರೆ ಆ ಹಣ್ಣು ನೋಡುವುದಕ್ಕೆ ಅದು ಏನಾಗಿತ್ತಂತೆ, ರಮ್ಯವಾಗಿ ಇತ್ತು, ತಿನ್ನುವುದಕ್ಕೆ ಅದು ಶ್ರೇಷ್ಠವಾಗಿ ಇತ್ತು, ರುಚಿಯಲ್ಲಿಯೂ ಸಹ ಶ್ರೇಷ್ಠವಾಗಿ ಇತ್ತು, ನೋಡುವುದಕ್ಕೂ ಅದು ತುಂಬಾ ಅಂದವಾಗಿ ರಮ್ಯವಾಗಿ ಇತ್ತು. ಮತ್ತು ತಿಂದ ಮೇಲೆ ನೀವ್ ಏನಾಗ್ತಿರಂತೆ, ದೇವರ ಹಾಗೆ ಆಗ್ತೀರಾ ಎಂಬುದಾಗಿ ಆತನು ಇಕ್ಕಿದಂತ 3 ಟ್ರ್ಯಾಪ್ ಅನ್ನ ನಾವು ನೋಡ್ಬಹುದು. ಆತನ ಏನ್ ತೋರಿಸಿದ್ದಾನೆ, ಕಣ್ಣಿನ ಆಶೆ ಅಂದ್ರೆ ನೋಡುವುದಕ್ಕೆ ತುಂಬಾ ರಮ್ಯವಾಗಿ ಇರುವಂತದ್ದಾಗಿ ಅದನ್ನು ತೋರಿಸಿದ್ದಾನೆ. ಶರೀರದ ಆಶೆ, ಅದು ತಿಂದ ನಂತರ ನಮ್ಗೆ ಎಷ್ಟು ರುಚಿಯಾಗಿ ಇರುತ್ತಪ್ಪ ಎಂಬುದಾಗಿ ಆ ಶರೀರದ ಆಶೆಯನ್ನು ಸಹ ಅಲ್ಲೇ ಇಕ್ಕಿರುವಂತದ್ದು. 3ನೇದಾಗಿ ಬದುಕು ಬಾಳಿನ ಡಂಬ. ಹೇಗೆ ನೀವು ಅದನ್ನ ತಿಂದರೆ ನೀವು ಸಹ ದೇವರ ಹಾಗೆ ಆಗ್ತೀರಾ. ಹಾಗಾದರೆ ನಾವು ಆ ಒಂದು ಆಶೆಯಿಂದಲೇ ತಾನೇ ಈಗಲೂ ಸಹ ನಮ್ಮ ಜೀವಿತಗಳಲ್ಲಿ ಎಷ್ಟೋ ರೀತಿಯಾಗಿ ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳನ್ನ ಮಾಡಲಿಕ್ಕೆ ನಾವು ಪ್ರಾರಂಭವಾಗ್ತಾ ಇದ್ದೇವೆ. ದೇವರಿಗೆ ಇಷ್ಟವಿರುವಂತ ಕಾರ್ಯವಾಗಿದ್ದರೆ ನಾವು ದೇವರಿಗೆ ಒಳಪಡುವಂತದ್ದು, ಆ ವಿಧೇಯತೆಯಲ್ಲಿ ನಮಗೆ ಅದು ಬೇಕಂತ ಅನ್ಸಿದ್ರು ಅದನ್ನ ನಮ್ಮ ಜೀವಿತದಲ್ಲಿ ದೇವರಿಗಾಗಿ ಅದನ್ನ ನಾವು ಸ್ಯಾಕ್ರಿಫೈಸ್ ಮಾಡಿ ನಾವು ಜೀವಿಸಬೇಕಾಗ್ತಿತ್ತು. ಆದರೆ ನಾವ್ ಏನ್ ಮಾಡ್ತಾ ಇದ್ದೇವೆ, ಆ ಒಂದು ಕಾರ್ಯ ನಮಗೆ ಬೇಕು ಎಂಬುದಾಗಿ ದೇವರಿಗೆ ವಿರೋಧವಾಗಿ ನಾವು ಹೋಗುವಂತೆ ಈ ಬದುಕು ಬಾಳಿನ ಡಂಬವು ನಮ್ಮನ್ನ ಏನ್ ಮಾಡ್ತಾ ಇರುವಂತದ್ದು, ಪ್ರೇರೇಪಿಸುತ್ತಿರುವಂತದ್ದು. ಅದೇ ಪ್ರೇರೇಪಣೆಯನ್ನ ಈ ಒಂದು ಶತ್ರುವಾದವನೇ ಹೇಗೆ ಆದಮ್ ಅವರಿಗೆ ತಂದು ಹಾಕ್ತಾ ಇದ್ದಾನೆ. ಕಣ್ಣಿನ ಆಶೆ ತೋರಿಸಿದನು, ಶರೀರದ ಆಶೆಯನ್ನ ಇಕ್ಕಿದನು, ಮತ್ತು ಅದೇ ರೀತಿಯಾಗಿ ಬದುಕು ಬಾಳಿನ ಡಂಬ ದೇವರಿಗೆ ವಿರೋಧವಾಗಿ ಹೋಗುವ ರೀತಿಯಲ್ಲಿ ನೀಡಿದಂತಹ ಪ್ರೇರೇಪಣೆ ಎಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ಹಾಗಾದ್ರೆ ಈ 3 ಟೆಕ್ನಿಕ್ ಬಿಟ್ರೆ ಈತನಿಗೆ ಇನ್ನೇನು ಬರೋದಿಲ್ವಾ ಅಂತ ನೋಡಿದ್ರೆ, ಖಂಡಿತವಾಗಿ ಈತನು ಯಾರನ್ನು ಈ 3ಅನ್ನು ಬಿಟ್ಟು ಇನ್ಯಾವ ಕಾರ್ಯಗಳಿಂದಲೂ ಅವರನ್ನ ಸೋಲಿಸುವುದಕ್ಕೆ, ಅವರನ್ನ ಕುಗ್ಗಿಸುವುದಕ್ಕೆ ಈತನಿಂದ ಸಾಧ್ಯವಿಲ್ಲ. ಆದರೆ ದೇವರು ಇದನ್ನು ತಿಳಿದು ನಮಗೆ ಇದನ್ನ ಬರೆಸಿಕೊಟ್ಟಿದ್ದಾರೆ ಎಂಬುದಾಗಿ ನೋಡಿದಾಗ ನಾವು ಖಂಡಿತವಾಗಿ ಎಚ್ಚರವಾಗಿ ನಾವು ನಮ್ಮ ಜೀವಿತವನ್ನ ನಾವು ಮಾಡಬೇಕು. ಅದೇ ರೀತಿಯಾಗಿ ಪ್ರಾರಂಭದ ಆದಿ ಮನುಷ್ಯನಾದಂತಹ ಆದಾಮನನ್ನ ಅಥವಾ ಅವರನ್ನ ಹೀಗೆ ಶೋಧಿಸಿದರು, ಕಡೆ ಆದಾಮನಾದಂತ ಕ್ರಿಸ್ತನನ್ನ ಸಹ ಹೇಗೆ ಶೋಧಿಸಿದನು, ಒಂದು ಬಾರಿ ಅದನ್ನು ಸಹ ನೋಡಿಕೊಂಡು ಬರೋಣ ಪ್ರಿಯರೇ. ಅದೇ ಮತ್ತಾಯನಿಗೆ ಬರೆದ ಸುವಾರ್ತೆ, ಮತ್ತಾಯನು ಬರೆದಂತಹ ಸುವಾರ್ತೆಯಲ್ಲಿ ನಾವು ನೋಡಬಹುದು 4ನೇ ಅಧ್ಯಾಯಕ್ಕೆ ನಾವು ಬರೋಣ ಪ್ರಿಯರೇ. ಇಲ್ಲಿಯೂ ಸಹ ಇದನ್ನ ಹಾಗೆ ನಾವು ಓದಿಕೊಳ್ಳೋಣ. 3ನೆಯ ಅಧ್ಯಾಯದಿಂದ ನಾನೇ ಓದ್ತೇನೆ. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂತಹ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಶರೀರದ ಆಶೆ ಅಂದ್ರೆ ಹಸಿವನ್ನ ನೀಗಿಸುವುದಕ್ಕೆ ನೀನ್ ಏನ್ ಮಾಡ್ತಾ ಇರು, ಇಲ್ಲಿರುವಂತಹ ಕಲ್ಲನ್ನ ರೊಟ್ಟಿಯಾಗೆ ಮಾಡಿಕೊಂಡು ತಿನ್ನು, ನೀನು ಹಸಿವನ್ನ ದಣಿಸ್ಕೋ ಎಂಬುದಾಗಿ ಪ್ರಭುವಿಗೆ ಏನ್ ಮಾಡ್ತಾ ಇರುವಂತದ್ದು, ಹೊಂಚಾಕ್ತಾ ಇರುವಂತದ್ದಾಗಿದೆ. ಹಾಗಾದರೆ ದೇವರು ನಿಜಕ್ಕೂ ಈ ಹೊಂಚನ್ನ ಜಯಿಸಿದ್ರ? ವಾಕ್ಯವನ್ನ ತಿಳಿದು ವಾಕ್ಯದಿಂದಲೇ ದೇವರನ್ನ ಬಿಳಿಸ್ಬೇಕೆಂದ ಬಂದಂತಹ ಈ ಶೋಧಕನನ್ನ ವಾಕ್ಯದ ಮೂಲಕ ಕ್ರಿಸ್ತನು ಜಯಿಸಿದ್ರಂತ ನೋಡಬಹುದಾ? ಖಂಡಿತವಾಗಿ ಆ ವೆಪ್ಪನ್ನು ಆತನು ಕೊಡುವಂತಹ ವೆಪ್ಪನಿಗೆ ಪ್ರತಿಯಾದ ವೆಪ್ಪನನ್ನ ಉಪಯೋಗಿಸಿ ಆತನನ್ನ ಜಯಿಸಿದ್ದಾರೆ. ಹಾಗಾದ್ರೆ ಆ ಒಂದು ವೆಪ್ಪನ್ನು ನಮಗೆ ದೇವರು ಕೊಟ್ಟಿಲ್ವಾ? ದೇವರು ವಾಕ್ಯವೆಂಬ ಖಡ್ಗವನ್ನ ನಮ್ಮ ಕೈಯಲ್ಲಿ ಇಕ್ಕಿಲ್ವಾ? ಮತ್ತೆ ಈ ಸೈತಾನನು ಈ ರೀತಿಯ ಟೆಕ್ನಿಕ್ ಅನ್ನ ತಂದು ಹಾಕಿದಾಗ ನಾವು ಖಂಡಿತವಾಗಿ ಈಸಿಯಾಗಿ ಆ ಟೆಕ್ನಿಕ್ ಅನ್ನ ನಾವ್ ಏನ್ ಮಾಡ್ಬೋದು, ಖಂಡಿತವಾಗಿ ಸೋಲಿಸುವಂತದ್ದಾಗಿರಬಹುದು. ಪ್ರಭು ನಮಗೆ ಈ ವಿಷಯದಲ್ಲಿ ಮಾದರಿ ತೋರಿಸಿದ್ದಾರೆ. ಹಾಗಾದರೆ ನಮಗೆ ಏನಾದರೂ ಶರೀರದ ಆಶೆಯನ್ನ ತೋರಿಸಿದಾಗ, ಶರೀರದಲ್ಲಿ ಉತ್ಪತ್ತಿ ಆಗುವಂತ ಅವಯವಗಳಲ್ಲಿ ಉತ್ಪತ್ತಿ ಆಗುವಂತ ಈ ಆಶೆಗಳನ್ನ ನಾವು ಏನ್ ಮಾಡ್ಬೇಕಂತೆ, ನಮಗೆ ಒಂದು ನೆನಪಾಗ್ತಾ ಇರ್ಬೋದು ಇವಾಗ. ಹೇಗೆ ಒಂದು ಫಲವಾಗಿ ನಾವು ನೋಡುವಾಗ, ಆತ್ಮನ ಫಲಗಳಲ್ಲಿ ನೋಡುವಾಗ ಶಮೆ ದಮೆ ಎಂಬುದಾಗಿ ನೋಡ್ತಾ ಅಲ್ಲಿ ಶರೀರದ ಒಂದು ಅವಯವಗಳ ಒಂದು ಕಾರ್ಯಗಳನ್ನ
ನಾವು ಹೇಗೆ ನಿಗ್ರಹಿಸಬಹುದು, ನಮ್ಮನ್ನ ಸೆಲ್ಫ್ ಕಂಟ್ರೋಲ್ ಆಗಿ ನಾವು ಹೇಗೆ ಇಟ್ಕೊಳ್ಳಬಹುದು, ಆ ಫಲವನ್ನ ಕುರಿತು ಅಲ್ಲಿ ಬರೆಸಿರುವಂತದ್ದನ್ನ ನಾವು ನೋಡಬಹುದು. ಹಾಗಾದರೆ ದೇವರು ನಮಗೆ ಇಟ್ಟಿರುವಂತಹ ಈ ಜೀವಿತ ಕಾಲದಲ್ಲಿ ನಮ್ಮನ್ನು ಹೇಗೆ ಸ್ವತಂತ್ರರಾಗಿ ಮಾಡಿದ್ದರು, ಆ ಸ್ವತಂತ್ರದಲ್ಲಿ ನಾವು ಇರಬಾರದೆಂದಾಗಿ ಹೊಂಚಾಕುವಂತ ಈ ಶೋಧಕನ ವಿರೋಧ ನಾವು ದೇವರ ವಾಕ್ಯದ ನಿಮಿತ್ತವಾಗಿಯೂ ನಮ್ಮಲ್ಲಿ ಕ್ರಿಸ್ತನ ಮೂಲಕವಾಗಿ ನಾವು ಅದನ್ನ ಪಾಲಿಸುವಾಗ, ಕ್ರಿಸ್ತನಲ್ಲಿ ಜೀವಿಸುವಾಗ ನಮ್ಮಲ್ಲಿ ಉಂಟಾಗುವ ಆ ಫಲಗಳ ನಿಮಿತ್ತವಾಗಿ ಈ ಶೋಧಕನನ್ನ, ಈ ಒಂದು ಹಿಂಸಕನನ್ನ ನಾವು ಏನ್ ಮಾಡಬಹುದು, ಖಂಡಿತವಾಗಿ ಜಯಿಸಬಹುದು. ಅದೇ ರೀತಿಯಾಗಿ ಮತ್ತೊಂದು ಕಾರ್ಯವನ್ನ ನೋಡಿಕೊಳ್ಳೋಣ. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿದೆ ಎಲ್ಲ. ಇದನ್ನ ಕುರಿತು ಹೇಳ್ತಾ ಇದ್ದಾನೆ. ಇದು ಶರೀರದ ಒಂದು ಬದುಕು ಬಾಳಿನ ಡಂಬ. ಹಾಗಾದ್ರೆ ದೇವರಿಗೆ ವಿರುದ್ಧವಾಗಿ ಹೋಗುವಂತ ಏನೋ ಪ್ರೇರೇಪಿಸ್ತಿದ್ದಾನೆ ಅಂದ್ರೆ ಇದು ಬದುಕು ಬಾಳಿನ ಡಂಬದ ಕಾರ್ಯಗಳನ್ನ ಕುರಿತು ಈತನು ಏನ್ ಮಾಡ್ತಿದ್ದಾನೆ, ಅವನು ಕ್ರಿಸ್ತನನ್ನ ಈ ರೀತಿಯಾಗಿ ಹಿಂಸಿಸ್ತಿರುವಂತ ಶೋಧಿಸುವಂತದ್ದಾಗಿ ನಾವು ನೋಡಬಹುದು. ಹಾಗಾದರೆ ಪ್ರಭು ಏನಂತ ಹೇಳ್ತಾರೆ, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದದೆ ಎಂದನು. ಅದೇ ಉತ್ತರವನ್ನ ಖಂಡಿತವಾಗಿ ಏನಾದ್ರು ಅವರವರು ಕೊಟ್ಟಿದ್ರೆ ಈಗಲೂ ಅವನೇನ್ ಮಾಡ್ಬಾರ್ದು, ಏನ್ ಆಗ್ತಿದ್ನು ಅಲ್ಲೇ, ಆತನು ಅಲ್ಲೇ ಸೋತು ಹೋಗ್ತಿದ್ದನು. ಆದಿಯಲ್ಲೇ ಆತನ ಕಾರ್ಯಗಳೆಲ್ಲವೂ ಏನು ಮೂಟೆ ಕಟ್ಟಿ ಹಾಗೆ ಅದು ವಿಸರ್ಜನೆ ಆಗಿ ಇರುವಂತದ್ದು. ಆದರೆ ಅದಕ್ಕೆ ಒಳಬಿದ್ದು ಪಾಪವನ್ನು ಮಾಡಿ ದೇವರಿಗೆ ವಿರೋಧವಾದಂತ ಅವಿಧೇಯತೆಯಲ್ಲಿ ನಡೆದಂತ ನಿಮಿತ್ತದಿಂದ ಲೋಕಕ್ಕೆ ಏನ್ ಬಂದಿದೆ, ಲೋಕಕ್ಕೆ ಪಾಪವು, ಮರಣವು ಮತ್ತು ಅದಕ್ಕೆ ನಿವಾರಣಾರ್ಥವಾಗಿ ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರವು, ಈ ಮೂರು ಉಂಟಾಗಿರುವಂತದ್ದು. ಆದರೆ ಇಲ್ಲಿ ನಾವು ನೋಡುವಾಗ ಕ್ರಿಸ್ತನ ನಿಮಿತ್ತವಾಗಿ ಈ ಎಲ್ಲಾ ಕಾರ್ಯಗಳನ್ನ ಜಯಿಸಿ ನಮಗೆ ವಿಮೋಚನೆಯನ್ನು, ನಮಗೆ ಸ್ವತಂತ್ರವನ್ನು ನೀಡಿದಂತ ಕ್ರಿಸ್ತನ ನಿಮಿತ್ತವಾಗಿ ನಮಗೆ ಈಗ ಏನಾಗಿದೆ, ಆ ಮೂರು ಕಾರ್ಯಗಳಿಂದ ಸಂಪೂರ್ಣವಾಗಿ ಸ್ವತಂತ್ರ ಸಿಕ್ಕಿದೆ. ಈಗ ನಾವು ಯಾವುದಕ್ಕೂ ಒಂದು ದಾಸರಾಗಿ ಜೀವಿಸ್ತಾ ಇಲ್ಲ, ಕ್ರಿಸ್ತನಲ್ಲಿ ಸ್ವತಂತ್ರರಾಗಿ ಜೀವಿಸ್ತಾ ಇದ್ದೇವೆ. ಆದ್ರೆ ಈ ಸ್ವತಂತ್ರವನ್ನ ನಾವು ಹೇಗೆ ಅದನ್ನ ಉಪಯೋಗಿಸ್ತಾ ಇದ್ದೇವೆ ಎಂಬುದಾಗಿ ಅದನ್ನ ಕುರಿತು ನೋಡ್ಕೊಳ್ತಾ ಈ ವಿಷಯಗಳನ್ನ ನಾವು ಚರ್ಚಿಸ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಕ್ರಿಸ್ತನನ್ನ ಶರೀರದ ಸ್ವಭಾವಕ್ಕೆ ಎಳೆದನ ಎಂಬುದಾಗಿ ನೋಡಿದರೆ ಆ ಟೆಕ್ನಿಕ್, ಆ ವೆಪನ್ಗೂ ಪ್ರತಿಯಾಗಿ ದೇವರು ಏನ್ ಮಾಡಿದ್ದಾರೆ, ಅದನ್ನ ಜಯಿಸಿದ್ದಾರೆ. ಬದುಕು ಬಾಳಿನ ಡಂಬದ ದೇವರಿಗೆ ವಿರೋಧವಾಗಿ ಹೋಗುವ ವಿಷಯದಲ್ಲಿಯೂ ಕ್ರಿಸ್ತನ ಆತನನ್ನು ಜಯಿಸಿದ್ದ ಮಾದರಿಯನ್ನ ನಾವು ನೋಡಬಹುದು. ಮೂರನೇದಾಗಿ ಆತನು ಏನ್ ಮಾಡ್ತಾನಂತೆ, ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು ಎಂಬುದಾಗಿ. ಹಾಗಾದ್ರೆ ಈ ಒಂದು ಕಣ್ಣಿನ ಆಶೆ ಇವಾಗ ಬರ್ತಾ ಇದೆ. ಶರೀರದ ಆಶೆ ಆಯ್ತು, ಬದುಕು ಬಾಳಿನ ಡಂಬದ ಕಾರ್ಯವನ್ನ ಕುರಿತು ಆತನು ಹೇಳಿ ಮುಗಿಸಾಯ್ತು. ನಂತರವಾಗಿ ಇಲ್ಲಿ ಇನ್ನೊಂದು ಆತನ ಒಂದು ಉತ್ತಮ ವೆಪನ್ ಯೂಸ್ ಮಾಡ್ತಾ ಇರುವಂತದ್ದು ಕಣ್ಣಿನ ಆಶೆ. ನೋಡು, ಇಲ್ಲಿ ಜಗತ್ನಲ್ಲಿ ಏನೇನಿದೆ, ಇಲ್ಲಿರುವಂತ ಪ್ಯಾಲೇಸ್ ನ ನೋಡು, ಇಲ್ಲಿರುವಂತ ಯೆರೂಸಲೇಮ್ ನಲ್ಲಿರುವಂತ ಈ ದೊಡ್ಡ ಶಿಖರವನ್ನ ಕರೆದುಕೊಂಡು ಹೋಗಿ ಇಲ್ಲಿರುವಂತದ್ದೆಲ್ಲ ನೋಡು, ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ. ನೋಡು, ಅಲ್ಲಿ ಕೂಡ ಏನೋ ಒಂದು ತಪ್ಪನ್ನೇ ಹೇಳ್ತಾ ಇರುವಂತದ್ದು. ನಿಜವಾಗಲೂ ದೇವರು ಯಾವತ್ತಾದ್ರೂ ಈ ಶೋಧಕನನ್ನ ಕರೆದು ಬಿಟ್ಟು, ನೋಡಪ್ಪ ಈ ಎಲ್ಲ ಲೋಕ ನಿನಗೆ ಕೊಟ್ಟಿದ್ದೀನಿ, ನೀನು ಇದ್ರ ಮೇಲೆ ಆಳ್ವಿಕೆ ಆಗಿರು ಎಂಬುದಾಗಿ ದೇವರು ಹೇಳಿದಾರ, ಅಥವಾ ಇದನ್ನ ಮನುಷ್ಯನಿಗೆ ಕೊಟ್ಟಿದ್ದಾರೆ ಈ ಅಧಿಕಾರವನ್ನು ಎಂಬುದಾಗಿ ಯೋಚಿಸುವಾಗ ಖಂಡಿತವಾಗಿ ಆದಿಕಾಂಡದಲ್ಲಿ ನಾವು ನೋಡುವಾಗ ದೇವರು ಮನುಷ್ಯರನ್ನು ಉಂಟು ಮಾಡಿ ಈ ಸಕಲತಿಗಳ ಮೇಲೆ ನಮಗೆ ಏನ್ ಕೊಟ್ಟಿದ್ದಾರೆ, ಅಧಿಕಾರವನ್ನ ನಮಗೆ ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದಾದ್ರೂ ಏನು, ಖಂಡಿತವಾಗಿ ಯಾರನ್ನಾದ್ರೂ ಹೊಂಚಿಸ್ಬೇಕೆಂಬುದಾಗಿ ಹೇಳಿದರೆ ಇದನ್ನು ಮಾಡ್ತಿರುವಂತ ಈ ಪ್ರಯೋಗಗಳನ್ನ ನೋಡಿದರೆ ಎಷ್ಟು ಚೀಪ್ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ತಿದ್ದಾನೆ ಅಂತ ನೋಡುವಾಗ ಖಂಡಿತವಾಗಿ ಈ ರೀತಿಯಾದ ಕಾರ್ಯಗಳಿಂದಲೇ ಅನೇಕ ಕ್ರೈಸ್ತ ಸಹೋದರಿಯರು ಬಲಿ ಆಗ್ತಾ ಇರುವಂತದ್ದು. ಈತನು ಹೇಳ್ತಾ ಇರುವಂತ ಈ ಸುಳ್ಳನ್ನ ನಂಬಿಕೊಂಡು ಅದರಿಂದ ನಾವು ಮೋಸ ಹೋಗುವಂತದ್ದು. ಖಂಡಿತವಾಗಿ ಈತನಿಗೆ ಯಾವ ಅಧಿಕಾರವನ್ನ ದೇವರು ನೀಡಿಲ್ಲ, ಅದು ನೀಡಿರುವಂತದ್ದು ಮನುಷ್ಯರಾಗಿರುವಂತಹ ನಮಗೆ, ಆತನ ಮಕ್ಕಳಾಗಿರುವಂತಹ ನಮಗೆ
ಆ ಒಂದು ಅಧಿಕಾರವನ್ನ ದೇವರು ಕೊಟ್ಟಿರುವಂತದ್ದಾಗಿದೆ. ಇದನ್ನು ಖಂಡಿತವಾಗಿ ತಿಳಿದಂತ ಕ್ರಿಸ್ತನು ಈತನಿಗೆ ಹೇಳಿರುವಂತ ಮಾತನ್ನು ನೋಡುವಾಗ, ಸೈತಾನನೇ ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಬರೆದದೆ ಎಂಬುದಾಗಿ ದೇವರು ಈತನನ್ನ ಏನ್ ಮಾಡ್ತಾರೆ, ಈತನನ್ನು ಸೋಲಿಸಿ ಬಿಡ್ತಾರೆ. ಈತನು ಹೊಡೆದಂತಹ ಎಲ್ಲ ತಪ್ಪುಗಳು, ಎಲ್ಲ ರೀತಿಯಾದಂತಹ ಆ ಟ್ರ್ಯಾಪ್ ಗಳನ್ನ ದೇವ್ರೇನ್ ಮಾಡ್ತಾರೆ, ನಿಮಿಷ ಮಾತ್ರಗಳಲ್ಲಿ ಅದನ್ನ ಜಯಿಸಿ ಬಿಡ್ತಾರೆ. ಯಾಕೆ? ಕ್ರಿಸ್ತನಿಗೆ ಗೊತ್ತಿತ್ತು, ಆತನ ಅಸ್ತಿತ್ವ ಗೊತ್ತಿತ್ತು, ಆತನ ಯಾವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾರೆ ಎಂಬುದಾಗಿ ಗೊತ್ತಿತ್ತು. ಆ ಗುರಿ ಆತನ ಒಂದು ಮನಸ್ಸಿನಲ್ಲಿ ಇದ್ದದ್ರಿಂದ ಸೈತಾನನು ಅಲ್ಲಿ ಅಡಗಿ ಹೋಗ್ತಾನೆ, ಅಲ್ಲೇ ಸೋತು ಹೋಗ್ತಾನೆ. ಹಾಗೆ ವಾಕ್ಯವನ್ನ ಹೇಳಿ ವಾಕ್ಯದಲ್ಲೇ ನಮ್ಮನ್ನ ಬೀಳಿಸ್ಬೇಕಂತ ಬಂದ್ರು, ಹೇಗೆ ದೇವರ ಮಾತನ್ನ ಹಿಡಿದುಕೊಂಡು ಆದಮ್ ಅವರ ಹತ್ರ ಬಂದಿದ್ದನೋ, ಹಾಗೆ ವಾಕ್ಯನ ಹಿಡಿದುಕೊಂಡು ನಮ್ಮ ಹತ್ರ ಬಂದರು. ನಾವು ಆ ವಾಕ್ಯ ಅವನು ಹೇಳ್ತಾ ಇರುವಂತದ್ದು ಅದು ಸರಿಯಾಗಿ ಹೇಳ್ತಾ ಇದ್ದಾನ, ಅದು ಸರಿಯಾಗಿ ದೇವರು ಹಾಗೆ ಬರ್ಸಿದ್ದಾರ, ಅದಕ್ಕೆ ನಾವು ಒಳಪಡ್ಬೇಕಂತ ಹೇಳ್ತಾ ಇದ್ದಾನ, ಅಥವಾ ಅದೇನೋ ವ್ಯತ್ಯಾಸ ಮಾಡಿ ಅದ್ರಲ್ಲಿ ಏನೋ ಕಲ್ಲು ಬೆರೆಸಿ ಮಾಡ್ತಾ ಇದ್ದಾನ ಅಂತ ಆಲೋಚಿಸಬೇಕು. ಖಂಡಿತವಾಗಿ ಹಾಗೆ ಆಲೋಚಿಸಿದರೆ ವಾಕ್ಯವನ್ನ ಸತ್ಯ ಪರಿಶೋಧನೆಯನ್ನ ಮಾಡಿರುವಂತಹ ನಾವು ಆತನು ತಂದು ಹಾಕುವಂತ ಈ ಚೀಪಾದ ಗಿಮಿಕ್ಸ್ಗೆ ನಾವೆಂದಿಗೂ ನಾವು ಬೀಳುವಂತದ್ದಲ್ಲ. ಹಾಗಾದ್ರೆ ಆತನು ಆದಿಂದಲೂ ಇಕ್ಕಿದಂತ ಆ 3 ವೆಪನನ್ನೇ ಉಪಯೋಗಿಸುವಾಗ ಆದಮ್ ಅವರನ್ನು ಸಹ, ಕ್ರಿಸ್ತನನ್ನು ಸಹ, ಈಗಿನ ಕಾಲದಲ್ಲಿ ಇರುವಂತಹ ನಮ್ಮನ್ನು ಸಹ ಈ 3 ಟೆಕ್ನಿಕ್ ನ ಯೂಸ್ ಮಾಡಿ ಹೀಗೆ ನಮ್ಮನ್ನ ಬೀಳಿಸುವಂತ ಟ್ರಿಕ್ ಅನ್ನ ಆತನು ಮಾಡುವವನೇ ಆಗಿರ್ತಾನೆ ಸತತವಾಗಿಯೂ ಸಹ. ಆದ್ರೆ ಇದರಿಂದ ನಾವು ಎಚ್ಚೆತ್ತುಕೊಂಡವರಾಗಿ ನಿಜವಾಗಿಯೂ ಈತನಿಗೆ ಇದು 3 ಬಿಟ್ರೆ ಇನ್ನೇನು ತಿಳಿದಿಲ್ಲ, ಆದ್ರೆ ನಮಗಾದರೂ ಎಲ್ಲವನ್ನ ಜಯಿಸುವುದಕ್ಕೆ ದೇವರು ಖಡ್ಗವಾಗಿಯೂ ನಮಗೆ ಬೇಕಾಗಿರುವಂತಹ ವಾಕ್ಯವನ್ನ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನ ನಾವು ಧರಿಸಿಕೊಂಡವರಾಗಿ ನಾವು ವಾಕ್ಯವೆಂಬ ಖಡ್ಗದಿಂದ ಈ ಒಂದು ಶೋಧಕನನ್ನ, ಹಿಂಸಕನನ್ನ ನಾವು ಜಯಿಸಬಹುದು. ಅದಕ್ಕೆ ಮಾದರಿಯಾಗಿ ಕ್ರಿಸ್ತನು ನಮಗಾಗಿ ಹೇಗೆ ನಮ್ಮ ಜೀವಿತಗಳಿಗೆ ಅವರು ಮಾರ್ಗದರ್ಶನಾಗಿ ನಮಗೆ ತೋರಿಸಿಕೊಟ್ಟು ಹೋಗಿದ್ದಾರೋ, ಅದೇ ಮಾದರಿ ಜೀವಿತವನ್ನ ನಾವು ಜೀವಿಸಿದಾಗಲೇ ಆ ಜಯದ ಜೀವಿತದಲ್ಲಿ ಆ ಒಂದು ಯಾವುದೇ ರೀತಿಯಾದ ಶರೀರ ಅಧೀನ ಸ್ವಭಾವಕ್ಕೆ ನಾವು ಮಾರಿ ಹೋಗದ ಹಾಗೆ, ಬದುಕು ಬಾಳಿನ ಡಂಬ, ಶರೀರದ ಆಶೆ, ಕಣ್ಣಿನ ಆಶೆ, ಇವ್ಯಾವುದಕ್ಕೂ ನಾವು ಒಳಪಡದೆ, ಅವಯವಗಳಿಂದ ಉತ್ಪತ್ತಿ ಆಗುವ ಯಾವ ದುರಾಶೆಗೂ ನಾವು ಒಳಪಡದೆ, ನಾವು ನಿಜಕ್ಕೂ ಕ್ರಿಸ್ತನು ತೋರಿದಂತಹ ಆ ಮಹಾ ಪ್ರೀತಿಗೆ ನಾವು ತಲೆಬಾಗಿ ವಿಧೇಯರಾಗಿ ನಾವು ನಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದರೆ ನಾವು ಖಂಡಿತವಾಗಿ ಕ್ರಿಸ್ತನು ಯಾವ ಒಂದು ವಿಷಯಕ್ಕಾಗಿ ನಮ್ಮನ್ನ ಬಿಡಿಸಿದ್ದಾರೋ ಅದನ್ನ ಖಂಡಿತವಾಗಿ ನಾವು ನೆರವೇರಿಸ್ತಿದ್ದೇವೆ ಎಂಬುದಾಗಿ ಕೆಲವು ವಚನಗಳನ್ನ ನೋಡಿ ನಿಜಕ್ಕೂ ನಮ್ಮನ್ನ ದೇವರು ಬಿಡುಗಡೆ ಮಾಡಿದಂತಹ ಈ ಬಿಡುಗಡೆಗೆ ತಕ್ಕ ಹಾಗೆ, ಅದಕ್ಕೆ ತಕ್ಕಂತೆ ನಾವು ಪರಿಶುದ್ಧರಿಗೆ ತಕ್ಕಂತೆ ಪರಿಶುದ್ಧತೆಯಲ್ಲಿ ನಾವು ಜೀವಿಸ್ತಿದ್ದೇವಾ? ಕ್ರಿಸ್ತನು ನಮಗೋಸ್ಕರ ನೀವು ನನ್ನ ಬಳಿಗೆ ಬನ್ನಿರಿ, ನಿಮ್ಮ ನೊಗವು ಅದನ್ನ ನಾನು ಸಮಾಧಾನ ಪಡಿಸಿ ನನ್ನ ಒಂದು ಶಿಲುಬೆಯನ್ನ ಹೊತ್ತುಕೊಂಡು ನನ್ನ ಹಿಂದೆ ನೀವು ಬರುವುದಾದರೆ ನಿಮಗೆ ಖಂಡಿತವಾಗಿ ವಿಶ್ರಾಂತಿಯನ್ನ ಕೊಡ್ತೇನೆ ಎಂಬುದಾಗಿ ಹೇಳಿರೋ ಮಾತು ನಮ್ಮ ಮನಸ್ಸಿಗೆ ಬರಬೇಕು ಪ್ರಿಯರೇ. ಆ ಒಂದು ವಿಶ್ರಾಂತಿಯನ್ನ ಕುರಿತು ನಾವು ಆಲೋಚಿಸುವಾಗ ಇಹಲೋಕದಲ್ಲಿ ಸಿಗುವಂತಹ ವಿಶ್ರಾಂತಿಯನ್ನ ಕುರಿತು ದೇವರು ಅಲ್ಲಿ ಹೇಳ್ತಾ ಇಲ್ಲ. ನಿತ್ಯಕ್ಕೂ ಪರಲೋಕದಲ್ಲಿ ಆತನು ನಮಗೆ ನೀಡಬೇಕೆಂದಿರುವಂತಹ ಉನ್ನತವಾದ ಜೀವಿತ ಎಂದರೆ ಆ ನಿತ್ಯ ಜೀವವನ್ನ ಕುರಿತು ಕ್ರಿಸ್ತನು ಇಲ್ಲಿ ಬರೆಸಿರುತ್ತಾರೆ ಎಂಬುದಾಗಿ, ಕ್ರಿಸ್ತನು ಇಲ್ಲಿ ಹೇಳಿದ್ದಾರೆ ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. ಅದೇ ಮತ್ತಾಯನಿಗೆ ಬರೆದ ಸುವಾರ್ತೆ 11ನೇ ಅಧ್ಯಾಯದ 29ನೇ ವಚನವನ್ನ ನಾವು ನೋಡಿಕೊಳ್ಳೋಣ ಪ್ರಿಯರೇ. ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹಗುರವಾದದ್ದು ಅಂದನು. ಸಾಕು ಪ್ರಿಯರೇ, ಅದನ್ನ ಮೇಲಿನ ವಚನವನ್ನ ನಾವು ನೋಡಿಕೊಳ್ಳುವಾಗ, ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡ್ತೇನೆ ಎಂಬುದಾಗಿ ಇಲ್ಲಿ ನೀಡಿದಂತ ಈ ವಾಗ್ದಾನವು ಭೌತಿಕವಾಗಿ ದೇವರು ನೀಡ್ತಾ ಇದ್ದಾರ, ಆತ್ಮಿಕವಾಗಿ ದೇವರು ನಮಗೋಸ್ಕರ ಬರೆಸಿದ್ದಾರೆ, ತಿಳಿಸಿದ್ದಾರೆ ಅಂದರೆ ಖಂಡಿತವಾಗಿ ನಮ್ಮ ಆತ್ಮಕ್ಕೆ ಬೇಕಾದಂತಹ ಆ ಒಂದು ವಿಶ್ರಾಂತಿಯನ್ನ ಕುರಿತು ದೇವರು ಇಲ್ಲಿ ಹೇಳಿರುವಂತದ್ದನ್ನ ನಾವು ನೋಡಬಹುದು ಪ್ರಿಯರೇ. ಹಾಗಾದ್ರೆ ಆತ್ಮಕ್ಕೆ ಬೇಕಾಗಿರುವಂತ ವಿಶ್ರಾಂತಿ ಆದ್ರೂ ಏನು?
ಖಂಡಿತವಾಗಿ ನಮ್ಮ ಆತ್ಮ ವಿಶ್ರಾಂತಿಗೊಳ್ಳಬೇಕಾಗಿರುವಂತ ಸ್ಥಳ ಈ ಭೂಲೋಕದಲ್ಲಿ ಏನಾದ್ರೂ ಸಿಗುತ್ತದ ಅಂತ ನಾವು ನೋಡುವಾಗ ಖಂಡಿತವಾಗಿ ನಮ್ಗೆ ಎಲ್ಲಿ ಹೋದ್ರೂ ಸಮಾಧಾನ ಇರುವುದಿಲ್ಲ ಹೇಳ್ಬೇಕಂದ್ರೆ. ಆದರೆ ಖಂಡಿತವಾಗಿ ದೇವರು ಇಟ್ಟಿರುವಂತಹ ಆ ನಿತ್ಯ ನಿತ್ಯ ಲೋಕದಲ್ಲಿ ಸಿಗುವಂತದ್ದೇ ನಿಜವಾದಂತ ವಿಶ್ರಾಂತಿ, ಆ ನಿತ್ಯ ಜೀವವೆಂಬ ಆ ನಿಜವಾದ ವಿಶ್ರಾಂತಿಯಲ್ಲಿ ದೇವರು ನಮ್ಮನ್ನ ಸೇರಿಸ್ಬೇಕೆಂದರೆ ಖಂಡಿತವಾಗಿ ನೊಗವನ್ನ ಹೊರಬೇಕಂತ ಏನ್ ಹೇಳಿದ್ದಾರೆ, ನಿನ್ನ ಶಿಲುಬೆನ ಹೊತ್ತುಕೊಂಡು ನನ್ನ ಹಿಂದೆ ನೀನು ಬಾ, ನಾನ್ ಕೊಡುವಂತಹ ಈ ಒಂದು ನೊಗವು ಅದು ಅಷ್ಟು ನಿನಗೆ ಸ್ಟ್ರೈನ್ ಆಗುವಂತದ್ದಲ್ಲ, ಅದು ಮೃದುವಾದಂತದ್ದು ಎಂಬುದಾಗಿ ಹೇಳಿದ್ದಾರೆ. ಹಾಗಾದ್ರೆ ಆ ಕಠಿಣವಾದಂತಹ ಘೋರವಾದಂತಹ ಶಿಲುಬೆಯನ್ನ ಹೊತ್ತು ಆ ನೊಗವನ್ನ ಹೊತ್ತು ನಮಗೋಸ್ಕರ ಈಗ ಏನ್ ಮಾಡಿದ್ದಾರೆ ದೇವ್ರಂದ್ರೆ ಮೃದುವಾದಂತ ಹೊರೆಯನ್ನು ಹೊರಿಸಿದ್ದಾರೆ. ನಾನು ಹೊತ್ಕೊಂಡಂತ ಹೊರೆಯನ್ನ ನೀನೇನು ಹೊರಬೇಕಾಗಿಲ್ಲ, ನೀನು ನನ್ನ ಹಿಂದೆ ಬಾ, ನಾನು ಕೊಡುವಂತ ಈ ನೊಗವು ಅದು ಹೌರವಾಗಿರುವಂತದ್ದು. ಯಾಕೆಂದ್ರೆ ನಿನಗೆ ಅದು ಹೊರ್ತಿದ್ಯಾ ಅಂತ ಫೀಲ್ ಆಗಿ ನಿನಗೆ ಮಾಡಿದಾಗ್ಲೂ ಅದು ನಿಜಕ್ಕೂ ನಾನೇ ನಿನಗೋಸ್ಕರ ಹೊತ್ತುಕೊಂಡು ಬರುವಂತದ್ದು ಎಂಬುದಾಗಿ ನೋಡಬಹುದು. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಇರುವಂತಹ ಈ ಎಲ್ಲ ಹಿಂಸೆಗಳು, ಕಷ್ಟಗಳು, ಪರಿಶೋಧನೆಗಳನ್ನ ಎಣಿಸುವಾಗ ಇದು ಹೌರವಾಗಿರುವಂತಹ ಹೊರೆಯಾಗಿದೆ. ದೇವರೇನು ನಮ್ಮನ್ನ ಕಠಿಣವಾದಂತಹ ಕಾರ್ಯಗಳನ್ನ ನೀವು ಅನುಭವಿಸಬೇಕೆಂಬುದಾಗಿ ಬರೆಸಿಲ್ಲ. ಆದರೂ ಸಹ ಈ ಕಠಿಣ ಅವಸ್ಥೆಯಲ್ಲಿ ನಾವು ಇದ್ದಾಗ್ಲೂ ಆದ್ರಿಂದ ಹೇಗೆ ನಾವು ಮುಕ್ತರಾಗಿ ಹೊರಬಹುದು, ಹೇಗೆ ಅದನ್ನ ನಾವು ಜಯಿಸಬಹುದು, ಎಲ್ಲಾ ಸೂತ್ರಗಳನ್ನ ದೇವರು ವಾಕ್ಯದಲ್ಲಿ ಇಕ್ಕಿರುತ್ತಾರೆ ಪ್ರಿಯರೇ. ಹಾಗಾದ್ರೆ ಖಂಡಿತವಾಗಿಯೂ ದೇವರು ನಮಗೋಸ್ಕರ ಹೇಳಿರುವಂತ ಈ ವಿಷಯಗಳನ್ನ ನಾವು ಧ್ಯಾನಿಸುವಾಗ ಆತ್ಮ ಪ್ರಕಾರವಾಗಿ ಇದನ್ನ ನಾವು ಖಂಡಿತವಾಗಿ ಆಲೋಚಿಸಬೇಕಾಗಿರುತ್ತದೆ. ಕೆಲವರು ಇದನ್ನ ಭೌತಿಕವಾಗಿ ಆಲೋಚಿಸಿ ದೇವರಲ್ಲಿ ಬಂದ್ರೆ ನಮ್ಗೆ ಸಮಾಧಾನ, ನಮ್ಗೆ ನಿತ್ಯ ನಿತ್ಯವಾಗಿ ಒಂದು ಆಶೀರ್ವಾದ, ಈ ರೀತಿಯಾದ ಅಪೇಕ್ಷೆಯಲ್ಲಿ ಬರುವಂತದ್ದು. ಖಂಡಿತವಾಗಿ ಲೋಕದಲ್ಲಿ ಇರಬೇಕಾದಂತ ಸಮಾಧಾನ, ಮನಃಶಾಂತಿ ಎಲ್ಲವೂ ನಮಗೆ ದೊರಕುತ್ತದೆ. ಆದರೆ ಇಲ್ಲಿ ಬರೆಸಿರುವಂತದ್ದಾದರೂ ಆತ್ಮಕ್ಕೆ ಸಂಬಂಧಪಟ್ಟ ವಿಶ್ರಾಂತಿಯನ್ನ ಕುರಿತು, ಅದು ನಿತ್ಯ ನಿತ್ಯಕ್ಕೂ ನಮಗೆ ದೊರೆಯುವಂತದ್ದನ್ನ ಕುರಿತು ಇಲ್ಲಿ ಕ್ರಿಸ್ತನು ಹೇಳಿರುವಂತದ್ದು ಎಂಬುದಾಗಿ ನೋಡಿಕೊಳ್ಳಬಹುದು. ಅದೇ ರೀತಿಯಾಗಿ ಕೊನೆಯದಾಗಿ ಒಂದು 3-4 ವಚನವನ್ನ ನೋಡಿ ನಾವು ಈ ಒಂದು ವಾಕ್ಯ ಭಾಗವನ್ನ ಮುಗಿಸ್ಕೊಳ್ಳೋಣ ಪ್ರಿಯರೇ. ಹೇಗೆ ನಾವು ಫಲದಾಯಕವಾಗಿ ನಾವು ಜೀವಿಸಲು ಆಗುತ್ತದೆ? ಸ್ವತಂತ್ರರಿಗೆ ತಕ್ಕಂತೆ ನೀವು ಜೀವಿಸ್ಬೇಕು, ಮತ್ತೆ ಆ ಒಂದು ದಾಸತ್ವಕ್ಕೆ ನೀವು ಒಳಪಡಬಾರಂತ ಪೌಲನಲ್ಲಿ ಬರೀತಿದ್ದಾರೆ. ಅಂದ್ರೆ ಆ ಸ್ವತಂತ್ರರಿಗೆ ತಕ್ಕಂತೆ ಜೀವಿಸುವುದಾದ್ರೂ ಹೇಗೆ, ಅದನ್ನ ಕುರಿತು ನಾವು ಸ್ವಲ್ಪ ಕಾಲ ಇಲ್ಲಿ ನೋಡಿಕೊಳ್ತಾ ಇದ್ದೇವೆ. ಅದೇ ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯದ 16ನೇ ವಚನವನ್ನ ನೋಡಿಕೊಳ್ಳೋಣ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಸಾಕು ಪ್ರಿಯರೇ. ಹಾಗಾದ್ರೆ ನೀವು ಏನಾದ್ರೂ ಮತ್ತೆ ನೀವು ಶರೀರಾಧೀನ ಸ್ವಭಾವಕ್ಕೆ ಹಿಂತಿರುಗಿ ಪಾಪ ಮಾಡ್ಬೇಕಂತ ಇದ್ದೀರಾ? ಖಂಡಿತವಾಗಿ ಸ್ಟಾಪ್ ಮಾಡಿ. ನೀವು ಆ ರೀತಿಯಾಗಿ ಮಾಡ್ಬೇಕಾಗಿಲ್ಲ. ಯಾಕೆಂದ್ರೆ ನಾನ್ ಹೇಳ್ತಾ ಇರುವುದೇನು ಕೇಳಿ, ಪವಿತ್ರಾತ್ಮನನ್ನು ಅನುಸರಿಸಿ ನೀವು ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ಅದನ್ನ ನೆರವೇರಿಸುವುದಿಲ್ಲ ಎಂಬುದಾಗಿ ಇಲ್ಲಿ ವಚನಗಳು ತಿಳಿಸ್ತಾ ಇದೆ. ಹಾಗಾದ್ರೆ ನಾವು ಸ್ವತಂತ್ರರಿಗೆ ತಕ್ಕಂತೆ ಜೀವಿಸ್ಬೇಕಂದ್ರೆ ಕ್ರಿಸ್ತನ ಇವಾಗ ನಮ್ಮನ್ನ ಯಾವುದೋ ಒಂದು ನಿಯಮದಿಂದ ಬಿಡಿಸಿದ್ದಾರೆ. ಹಾಗಾದ್ರೆ ಇವಾಗ ನಮಗೆ ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ಸ್, ಯಾವುದೇ ರೀತಿಯಾದ ನಿಯಮ ಇಲ್ಲ ಅಂತ ನಾವು ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಖಂಡಿತವಾಗಿ ಅದು ತಪ್ಪಾಗಿ ಬಿಡುತ್ತದೆ ಪ್ರಿಯರೇ. ಹಾಗಾದ್ರೆ ನಾವು ಒಂದು ನಿಯಮಕ್ಕೆ ನಾವು ಈಗ ಒಳಪಟ್ಟಿದ್ದೇವೆ, ಅದು ಪವಿತ್ರಾತ್ಮರು ನಡೆಸುವಂತದ್ದಾಗಿದೆ. ಸತ್ಯದ ನಿಯಮಕ್ಕೆ ನಾವು ಒಳಪಟ್ಟಿದ್ದೇವೆ. ಹಾಗಾದ್ರೆ ಸತ್ಯವು ನಮ್ಮನ್ನು ಎಂದೆಂದಿಗೂ ಬಂಧನದಲ್ಲಿ ಇಡಿಸುವಂತದ್ದ ಅಥವಾ ಸತ್ಯವು ನಮ್ಮನ್ನ ಬಿಡುಗಡೆ ಮಾಡುವಂತದ್ದ ಎಂಬುದಾಗಿ ಆಲೋಚಿಸುವಾಗ ಸತ್ಯವು ನಮ್ಮನ್ನು ಖಂಡಿತವಾಗಿ ಎಂದೆಂದಿಗೂ ಬಿಡಿಸುವಂತದ್ದಾಗಿದೆ. ಹಾಗಾದ್ರೆ ಯಾವುದೇ ರೀತಿಯಾದಂತಹ ಪಾಪಗಳಿಗೆ, ಅಶುದ್ಧತ್ವಗಳಿಗೆ, ಮರಣಕ್ಕೆ ನಮ್ಮನ್ನ ಸೇರಿಸುವುದಿಲ್ಲ ಅಂದ್ರೆ ಖಂಡಿತವಾಗಿ ಇಲ್ಲ. ಸತ್ಯವು ನಮ್ಮನ್ನ ಬಿಡಿಸುವಂತದ್ದಾಗಿದೆ. ಪವಿತ್ರಾತ್ಮರು ನಮ್ಮನ್ನು ಬಿಡಿಸುವಂತವರಾಗಿರ್ತಾರೆ. ಪವಿತ್ರಾತ್ಮನ ಕೊಡುವಂತದ್ದು ನಮಗೆ ಆ ಬಿಡುಗಡೆ, ಆ ಒಂದು ಬಂಧನದಿಂದ ವಿಮುಕ್ತಿ, ಸ್ವತಂತ್ರ ಪಡಿಸುವಂತದ್ದು ಎಲ್ಲವೂ ಸಹ ಕ್ರಿಸ್ತನು ಹೇಗೆ ನಮ್ಮನ್ನ ಬಿಡಿಸ್ತಾರೆ ಅದೇ ರೀತಿಯಾಗಿ ನಮ್ಮನ್ನ ಸಕಲ ಸತ್ಯಕ್ಕೆ ನಡೆಸುವಂತ ಪವಿತ್ರಾತ್ಮನು ಸಹ ನಮ್ಮನ್ನು ಎಲ್ಲಾ ಪಾಪಗಳಿಂದಲೂ, ಎಲ್ಲಾ ರೀತಿಯಾದಂತಹ ದೋಷಗಳ, ಅಪರಾಧಗಳ ಕಾರ್ಯಗಳಿಂದ ನಮ್ಮನ್ನ ಬಿಡಿಸಿ ನಮ್ಮನ್ನ ರಕ್ಷಿಸುವ
ನಡೆಸಿ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಆತನು ನಡೆಸ್ತಾರೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂತೆ ಆತ್ಮನಿಗೆ ಒಳಪಟ್ಟು ನಾವು ನಡೆದುಕೊಳ್ಳಬೇಕು. ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಆ ಅಭಿಲಾಷೆಗಳನ್ನ ನಾವು ನೆರವೇರಿಸ್ತಾ ಹೋದ್ರೆ ಇನ್ನು ಆ ಶತ್ರುವಾದವನ್ನು ತಂದಾಕುವ ಒಂದು ಟ್ರ್ಯಾಪ್ ನಲ್ಲಿಯೇ ನಾವು ಉಳಿದಿರುವಂತದ್ದಾಗಿರುತ್ತದೆ. ಹಾಗಾದರೆ ನಾವು ಯಾವಾಗ ಪವಿತ್ರಾತ್ಮರು ಹೇಳುವಂತ ರೀತಿಯಲ್ಲಿ ಆತನು ನಡೆಸುವ ಸತ್ಯಕ್ಕೆ ತಕ್ಕಂತೆ ಅದಕ್ಕೆ ವಿಧೇಯರಾಗ್ತೇವೋ ಖಂಡಿತವಾಗಿ ನಾವು ಆ ಎಲ್ಲಾ ಶರೀರ ಭಾವದಿನ ಸ್ವಭಾವಗಳನ್ನ, ಕಣ್ಣಿನ ಆಶೆ, ಈ ದುರಾಶೆ, ಈ ಒಂದು ಶರೀರದ ಆಶೆ, ಬದುಕು ಬಾಳಿನ ಡಂಬ, ಇವೆಲ್ಲವನ್ನ ನಾವ್ ಏನ್ ಮಾಡ್ಬಹುದಂತೆ ಮೆಟ್ಟಿ ನಿಲ್ಲುವಂತದ್ದಾಗಿರುತ್ತದೆ ಎಂಬುದಾಗಿ ವಚನ ನಮ್ಗೆ ಹೇಳ್ಕೊಡ್ತಾ ಇದೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ನಮ್ಮ ಜೀವಿತಗಳನ್ನ ಹೇಗೆ ಹೊಸದಾಗಿ ಇಟ್ಕೊಳ್ಳುವುದು, ಹಳೆಯ ಜೀವಿತ, ಹಳೆ ಪಾಪದ ಜಿಡ್ಡುಗಳೇ ನಮ್ಮಲ್ಲಿ ಇದ್ದರೆ ನಾವು ಹೇಗೆ ಹೊಸಬರಾಗಿ ನಾವು ಜೀವಿಸಲಾಗುತ್ತದೆ. ಅದಕ್ಕಾಗಿ ಒಂದು ಬಾರಿ ನಾವು ಆಲೋಚಿಸಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಚನದಲ್ಲಿ ಹೇಗೆ ನೀವು ನೂತನವಾದ ಮನಸ್ಸನ್ನ ಹೊಂದಿಕೊಳ್ಳಿರಿ ಎಂಬುದಾಗಿ ದೇವರು ಬರೆಸಿದ್ದಾರೋ ಆ ನೂತನ ಮನಸ್ಸು ನಮ್ಮ ಹೃದಯದಲ್ಲಿ ಇದ್ದಂತಹ ಹಳೆಯ ಜೀವಿತಗಳ ಕಾರ್ಯಗಳು, ಆ ಜಿಡ್ಡುಗಳನ್ನ ಕ್ರಿಸ್ತನ ರಕ್ತದ ನಿಮಿತ್ತವಾಗಿ ಅದನ್ನ ನಾವು ತೊಳೆದು ಶುದ್ಧಿಪಡಿಸಿಕೊಂಡವರಾಗಿ ಅದನ್ನ ನೂತನ ಪಡಿಸಿಕೊಂಡು ಒಂದು ಚಿಕ್ಕ ಕಪ್ಪು ಚುಕ್ಕೆಯೂ ಸಹ ನಮಗೆ ಉಂಟಾಗದ ಹಾಗೆ ದೇವರು ಕೊಟ್ಟಿರುವಂತ ಈ ನೀತಿ ವಸ್ತ್ರವನ್ನ ಹೇಗೆ ಯಾವ ರೀತಿಯಾಗಿ ಕೊಟ್ಟಿದ್ದಾರೋ ಆ ಬಿಳಿ ವಸ್ತ್ರವಾಗಿ ನಾವು ನೆನೆಸಿದಾಗ ಆ ಬಿಳಿ ವಸ್ತ್ರದಲ್ಲಿ ಒಂದು ಕಪ್ಪು ಚುಕ್ಕೆ ಬಂದರೆ ಹೇಗೆ ಅದು ಅಸಹ್ಯವಾಗಿ ಕಾಣಿಸುತ್ತದೋ ಹಾಗೆ ದೇವರು ಕೊಟ್ಟಂತ ಈ ನೀತಿಯ ವಸ್ತ್ರದಲ್ಲಿ ನಾವು ಯಾವುದೇ ರೀತಿಯಾದ ಕಳಂಕಗಳು, ಯಾವುದೇ ರೀತಿಯಾದ ಕಪ್ಪು ಚುಕ್ಕೆಗಳು ಉಂಟಾಗದ ರೀತಿ ಅದನ್ನ ಒಳ್ಳೆ ರೀತಿಯಲ್ಲಿ ನಾವು ಕಾದುಕೊಳ್ಳಬೇಕಾಗುತ್ತದೆ. ಇದನ್ನ ಕುರಿತು ದೇವರು ನಮಗೆ ಇಲ್ಲಿ ತಿಳಿಸಿರುವಂತದ್ದಾಗಿದೆ ಪ್ರಿಯರೇ. ಅದೇ ರೀತಿಯಾಗಿ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವನ್ನ ನಾವು ನೋಡಿಕೊಳ್ಳುವಾಗ ಕ್ರಿಸ್ತನು ಹೇಗೆ ನಿಮ್ಮನ್ನ ನೂತನ ಪಡಿಸಿದ್ದಾರೆ. ಈಗ ಕ್ರಿಸ್ತನಲ್ಲಿ ನೀವು ಬಂದಿರುವಾಗ ನೀವು ಇನ್ನು ಮೇಲೆ ಏನು ಸತ್ತವರಲ್ಲ, ಇನ್ನು ಮೇಲೆ ಪಾಪಿಗಳಲ್ಲ, ಇನ್ನು ಮೇಲೆ ಮರಣ ಪಾತ್ರರಲ್ಲ, ಇನ್ನು ಮೇಲೆ ಧರ್ಮಶಾಸ್ತ್ರ ಅಧೀನ ಸ್ವಭಾವದವರಲ್ಲ, ನೀವು ಏನಾಗಿದ್ದೀರಂತೆ ನೀವು ನೂತನ ಸೃಷ್ಟಿಯಾಗಿದ್ದೀರಾ ಎಂಬುದಾಗಿ ವಚನವು ಇಲ್ಲಿ ತಿಳಿಸಿಕೊಡ್ತಾ ಇದೆ ಪ್ರಿಯರೇ. ಹಾಗಾದ್ರೆ ಈ ವಚನವನ್ನ ನಾವು ಓದೋಣ ಒಂದು ಬಾರಿ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆಯ 5ನೇ ಅಧ್ಯಾಯದ 17ನೇ ವಚನವನ್ನ ನೋಡಿಕೊಳ್ಳೋಣ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು, ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಸಾಕು ಪ್ರಿಯರೇ, ಕ್ರಿಸ್ತನ ನೋಡಿದಾಗಲೇ ನಮಗೆ ತಿಳಿಯುವಂತದ್ದಾಗಿದೆ. ಹಾಗಾದ್ರೆ ನಾವು ಕ್ರಿಸ್ತನಲ್ಲಿ ಈಗ ನಾವು ಬಂದಿರುವಂತದ್ದು, ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಟ್ಟವರಾಗಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ದೀಕ್ಷಾಸ್ನಾನವನ್ನ ಪಡೆದುಕೊಂಡವರಾಗಿ ನಾವು ದೇವರಿಗೆ ಪುತ್ರ ಪುತ್ರಿಯರಾಗಿ ನಾವು ಜೀವಿಸ್ತಾ ಇರುವಂತ ಜೀವಿತ ಕ್ರಿಸ್ತನ ಕೊಟ್ಟಂತ ಒಂದು ಭಿಕ್ಷೆಯಾಗಿ ಅದು ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರೇ. ಹಾಗಾದ್ರೆ ಕೊಟ್ಟಿರುವಂತಹ ಈ ಒಂದು ಅಮೂಲ್ಯವಾದಂತ ಪದವಿಯನ್ನ ಯಾವ ಮಾತ್ರಕ್ಕೆ ನಾವು ಹಾಗೆ ಜೀವಿಸ್ತಾ ಇದ್ದೇವೆ. ನಿಜವಾಗ್ಲೂ ಒಬ್ಬ ರಾಜನನ್ನ ನಾವು ಎನಿಸಿದಾಗ ಅವನ ಒಂದು ಮಕ್ಕಳನ್ನ ನಾವು ನೋಡುವಾಗ, ಒಬ್ಬ ಅರಸನ ಮಕ್ಕಳನ್ನ ನಾವು ನೋಡುವಾಗ ಅರಸನಿಗೆ ತಕ್ಕಂತೆ ಜೀವಿಸ್ತಾರ ಅಥವಾ ಈ ಲೋಕಕ್ಕೆ ಸಂಬಂಧಪಟ್ಟ ಕಾಮನ್ ಪೀಪಲ್ ರೀತಿಯಾಗಿ ಇರ್ತಾರ ಅಂದ್ರೆ ಖಂಡಿತವಾಗಿ ಆ ರಾಯಲಿಟಿಯಲ್ಲೇ ಹೇಗೆ ಅರಸನ ಗಾಂಭೀರ್ಯತೆ ಇರುತ್ತದೋ ಹಾಗೆಯೇ ಅವರ ಮಕ್ಕಳು ಸಹ ನಡೆದುಕೊಳ್ತಾರೆ. ಹಾಗಾದ್ರೆ ಪರಲೋಕ ತಂದೆಯಾದ ನಮ್ಮ ದೇವರು ಅವರು ರಾಜಾದಿರಾಜನಾಗಿರ್ತಾರೆ, ಕರ್ತರಾಗಿದ್ದಾರೆ, ದೇವರಾಗಿರ್ತಾರೆ. ಹಾಗಾದ್ರೆ ಅವರ ಮಕ್ಕಳಾದ ನಾವು ಅವರಿಗೆ ತಕ್ಕಂತೆ, ಆ ಯೋಗ್ಯತೆಗೆ ತಕ್ಕಂತೆ, ಆ ಗಾಂಭೀರ್ಯಕ್ಕೆ ತಕ್ಕಂತೆ ನಾವು ಈಗ ರಾಜವಂಶಸ್ಥರಾದ ಯಾಜಕರಾಗಿ ನಾವು ಜೀವಿಸ್ತಾ ಇದ್ದೇವಾ ಅಥವಾ ಇಹಲೋಕ ಸ್ವಭಾವಗಳಾಗೆ ಕೇವಲ ಒಂದು ಮನುಷ್ಯ ಪ್ರಾಣಿಗಳ ಹಾಗೆ ನಾವು ಆ ಪಾಪದಲ್ಲಿ ಕೊಳೆತು ಅದರಲ್ಲೇ ನಾರ್ತಾ ಇದ್ದೇವೆ ಎಂಬುದಾಗಿ ಪ್ರಶ್ನಿಸ್ಕೊಳ್ಬೇಕು ಪ್ರಿಯರೇ. ಹಾಗಾದ್ರೆ ನಮ್ಮ ತಂದೆ ಅಷ್ಟು ಉನ್ನತವರಾಗಿರ್ಬೇಕಾದ್ರೆ ನಾವ್ ಯಾಕೆ ಈ ರೀತಿಯಾಗಿ ಇರ್ಬೇಕು, ಈ ರೀತಿಯಾದ ಬಂಧನದಲ್ಲಿ ಯಾಕಾದ್ರೂ ಇರಬೇಕು ಎಂಬುದಾಗಿ ಒಂದು ಆಲೋಚನೆ ಬರಬೇಕು ಪ್ರಿಯರೇ. ಆಗಲೇ ನನ್ನ ದೇವರು ಹೇಗಿದ್ದಾರೋ ನಾನು ಅದೇ ತರ ಇರಬೇಕು ಎಂಬುದಾಗಿ ಆ ಹಠವು, ಆ ಪ್ಯಾಷನ್ ಎನ್ನುವಂಥದ್ದು, ನನ್ನ ಪ್ರಭು ಹೇಗೆ ಇದ್ದಾರೆ ಇವಾಗ ತಂದೆಯ ಸಿಂಹಾಸನದಲ್ಲಿ ಆತನ ಕುಳಿತಿದ್ದಾರಾ? ಖಂಡಿತವಾಗಿ ಹೌದು. ನೀವು ಸಹ ಏನ್ ಮಾಡ್ತೀರಾ? ನನ್ನನ್ನ ನಂಬಿ ನೀವು ಉಳಿದಾದರೆ ರಕ್ಷಣೆಯಲ್ಲಿ ಬರುವುದಾದರೆ ನನ್ನ ಸಂಗಡ ನನ್ನ ತಂದೆಯ ಸಿಂಹಾಸನದಲ್ಲಿ ನಿಮ್ಮನ್ನು ಸಹ ಕುಳ್ಳಿಸ್ಕೊಳ್ತೇನಂತ ವಾಗ್ದಾನ ಮಾಡಿದಂತ ಕ್ರಿಸ್ತನ ಮಾತಿಗೆ ಖಂಡಿತವಾಗಿ ಅದನ್ನ ನಿರೀಕ್ಷಿಸಿ ಜೀವಿಸಿದಾಗ ದೇವರು ಹೇಳಿದಂತೆಯೇ ನಮ್ಮನ್ನು ಸಹ ತಂದೆಯೊಂದಿಗೆ ಆ ಸಿಂಹಾಸನದಲ್ಲಿ ನಮ್ಮನ್ನು ಸಹ ಕುಳ್ಳಿಸ್ಕೊಳ್ಳುವಂತದ್ದಾಗಿದೆ. ಆ ಮಹಾಪದವಿಗೆ ನಾವು ಯಾವಾಗ ದಿಟ್ಟಿಸಿ ಆ ಒಂದು ನಿತ್ಯ ಜೀವದ ಆ ಒಂದು ವಿಷಯದಲ್ಲಿ ನಮ್ಮ ಜೀವಿತ, ನಮ್ಮ ಪಯಣಗಳು ಸಾಗುತ್ತದೋ ಖಂಡಿತವಾಗಿ ಈ ಯಾವುದೇ ರೀತಿಯಾದ ಶರೀರ
ಶರೀರದ ಆಶೆಗಳು, ಯಾವುದೇ ರೀತಿಯಾದ ಶರೀರ ಭಾವದಿನ ಸ್ವಭಾವಕ್ಕೆ ನಾವು ಮತ್ತೆ ಹಿಂತಿರುಗುವುದಿಲ್ಲ. ಯಾವ ಪಾಪಕ್ಕೂ, ಯಾವ ಮರಣ ಕಾರ್ಯಗಳಿಗೂ, ಧರ್ಮಶಾಸ್ತ್ರದ ಕಾರ್ಯಗಳಿಗೆ ನಾವು ಒಳಪಡದೆ ನಾವು ಅದರಿಂದ ಸಂಪೂರ್ಣವಾಗಿ ಸ್ವತಂತ್ರರಿಗೆ ತಕ್ಕ ಹಾಗೆ ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿ ಆತನು ಕೊಟ್ಟಂತಹ ಆ ಒಂದು ವಾಗ್ದಾನ, ನಿತ್ಯ ಜೀವವೆಂಬ ವಾಗ್ದಾನವನ್ನ ದಿಟ್ಟಿಸಿ ನಮ್ಮ ಜೀವಿತಗಳನ್ನ ಆತನಿಗೆ ಫಲದಾಯಕವಾಗಿ ನಾವು ಜೀವಿಸಿ ನಾವು ಸಾಗಿಸಬೇಕಾಗುತ್ತದೆ ಪ್ರಿಯರೇ. ಆದ್ದರಿಂದಲೇ ಈ ಅಂಶದಲ್ಲಿ ನಾವು ಸ್ವತಂತ್ರರಾಗಿ ಹೇಗೆ ಉಳಿದಿದ್ದೇವೆ, ಖಂಡಿತವಾಗಿಯೂ ಆ ಸ್ವತಂತ್ರಕ್ಕೆ ತಕ್ಕಂತೆ ನಾವು ಜೀವಿಸ್ತಿದ್ದೇವೆ ಅಥವಾ ಅದರ ವಿರುದ್ಧವಾಗಿ ನಾವು ಹೋಗ್ತಾ ಇದ್ದೇವೆ ಎಂಬುದಾಗಿ ನಾವು ಆಲೋಚಿಸಿಕೊಂಡವರಾಗಿ, ನಿಜಕ್ಕೂ ದೇವರು ಹೇಗೆ ನಮ್ಮನ್ನ ಪವಿತ್ರಾತ್ಮರ ಫಲಗಳನ್ನ ನಾವು ನೋಡುವಾಗ, ಆತ್ಮನ ಕೊಡುವ ಫಲಗಳು, ಪವಿತ್ರಾತ್ಮರಿಗೆ ನೀವು ಒಳಪಟ್ಟು ನಡೆದುಕೊಳ್ಳಿರಿ, ಆಗ ನೀವೇನ್ ಮಾಡೋದಿಲ್ಲ, ಶರೀರ ಕಾರ್ಯಗಳನ್ನ ಅಷ್ಟು ಮಾತ್ರಕ್ಕೂ ನೀವು ಅನುಸರಿಸುವುದಿಲ್ಲ. ನೀವೇನ್ ಮಾಡ್ತೀರಾ, ಆಗ ಪವಿತ್ರಾತ್ಮನಿಂದ ಉಂಟಾದ ಫಲಗಳಲ್ಲಿ ನೀವು ಜೀವಿಸ್ತೀರಾ. ಕ್ರಿಸ್ತನಿಗೂ ಸಹ ಅದೇ ಬೇಕಾಗಿರುವಂತದ್ದಾಗಿದೆ ಪ್ರಿಯರೇ. ದೇವರಿಗೂ ಸಹ ಅದೇ ಬೇಕಾಗಿರುವಂತದ್ದು, ಅದನ್ನೇ ನಮ್ಮಿಂದ ಎದುರು ನೋಡುವಂತದ್ದಾಗಿರುತ್ತದೆ. ಹಾಗಾದ್ರೆ ಆ ವಚನವನ್ನ ಒಂದು ಬಾರಿ ನಾವು ನೋಡಿ ನಾವು ಒಂದು ವಚನ ಭಾಗವನ್ನ ನಾವು ಮುಗಿಸ್ಕೊಳ್ತಾ ಇದ್ದೇವೆ. ಗಲಾತ್ಯದವರೇ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 22ನೇ ವಚನವನ್ನ ನಾವು ಓದಿ ಮುಗಿಸೋಣ ಪ್ರಿಯರೇ. ದೇವರಾತ್ಮನಿಂದುಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಅಪೇಕ್ಷಿಸುವುದಿಲ್ಲ. ಸಾಕು ಪ್ರಿಯರೇ. ಹಾಗಾದ್ರೆ ಇಲ್ಲಿರುವಂತಹ ಈ ಫಲಗಳಲ್ಲಿ ನಾವು ನೋಡಿಕೊಂಡಿವಿ ಹೇಗೆ ಇದೆಲ್ಲವೂ ಸಹ ನಮ್ಮಲ್ಲಿ ಕ್ರೈಸ್ತನ ನಿಮಿತ್ತವಾಗಿ ಈ ಪವಿತ್ರಾತ್ಮನಿಗೆ ಒಳಪಡೋದ್ರ ಮೂಲಕ ಈ ಫಲಗಳು ಖಂಡಿತವಾಗಿ ನಮ್ಮಲ್ಲಿ ಉಂಟಾಗುತ್ತದೆ. ಈ ಫಲಗಳನ್ನ ನಾವು ಯಾವಾಗ ಈ ರೀತಿಯಾಗಿ ಫಲಗಳು ನಮ್ಮ ಜೀವಿತಗಳಲ್ಲಿ ಬರುತ್ತದೋ, ಫಲ ಕೊಡುವವರಾಗಿ ನಾವು ಯಾವಾಗ ಇರ್ತೇವೋ, ಖಂಡಿತವಾಗಿ ವಾಕ್ಯವೆಂಬ ಖಡ್ಗವನ್ನ ನಾವು ಹಿಡಿದು ಈ ಫಲಗಳನ್ನ ತೊಟ್ಟವರಾಗಿ ನಾವ್ ಏನ್ ಮಾಡಬಹುದು, ಇಹಲೋಕಾಧಿಪತಿಯನ್ನ, ಈ ಸೈತಾನನನ್ನ, ಈ ಶೋಧಕನನ್ನ, ಬಾಧಕನನ್ನ, ಆತನ ಸಿಂಹದೋಪಾದಿಯಲ್ಲಿ ಬಂದರೂ ನಮ್ಮಲ್ಲಿ ಏನಿದೆ, ಈ ಖಡ್ಗದ ಮೂಲಕ ಆತನನ್ನ ತೆಗೆದರೆ ಖಂಡಿತವಾಗಿ ಆತನ ಉಳಿತಾನ, ಖಂಡಿತವಾಗಿ ಆತನ ಉಳಿಯೋದಕ್ಕೆ ಸಾಧ್ಯವಿಲ್ಲ. ಆತನ ಎಲ್ಲಾ ಕಾರ್ಯಗಳನ್ನ ಜಯಿಸಿದ ನಮ್ಮ ಪ್ರಭು ನಮಗೆ ಕೊಟ್ಟಂತಹ ಅಧಿಕಾರವನ್ನ ನಾವು ಖಂಡಿತವಾಗಿ ನಾವು ಆಲೋಚಿಸಬೇಕು. ದೇವರು ನಮಗೆ ಕೊಟ್ಟಂತಹ ಅಧಿಕಾರವನ್ನ, ಈ ಲೋಕವನ್ನ ನೀವು ಏನ್ ಮಾಡ್ತೀರಾ, ನೀವು ಆಳ್ವಿಕೆ ಮಾಡ್ತೀರಾ ಎಂಬುದಾಗಿ ಪ್ರಾರಂಭದಲ್ಲೇ ನಮಗೆ ಒಂದು ಅಧಿಕಾರ ಕೊಟ್ಟಿದ್ರು. ಅದನ್ನ ಕಳೆದುಕೊಂಡವರಾಗಿ ಈಗ ನಾವು ಕ್ರಿಸ್ತನಲ್ಲಿ ಬಂದಾಗ ಮತ್ತೆ ಆ ಒಂದು ಅಧಿಕಾರ, ಲೋಕಕ್ಕೆ ನ್ಯಾಯ ತೀರಿಸುವಂತ ಅಧಿಕಾರ, ನಿಜಕ್ಕೂ ಅದು ರಾಜವಂಶಸ್ಥರಾದ ಯಾಜಕರಾಗಿ ನಾವು ಹೇಗೆ ಅಧಿಕಾರಸ್ಥರಾಗಿ ನಾವು ಜೀವಿಸಬೇಕು, ಆತನು ರಾಜಾಧಿರಾಜನು, ಕರ್ತನು, ನಾವು ಈಗ ಆತನ ಪ್ರಜೆಗಳು, ಆತನ ಮಕ್ಕಳಾಗಿ ನಾವು ಜೀವಿಸುವಾಗ ಹೇಗೆ ಆ ನಿಜವಾದ ಅಧಿಕಾರದೊಂದಿಗೆ ನಾವು ಜೀವಿಸಬೇಕು, ಲೋಕಕ್ಕೆ ಸಕಲ ಕಡೆಯಲ್ಲಿ ನಾವು ಹೋಗಿ ಸತ್ಯವಾದಂತಹ ಈ ಮಾತುಗಳನ್ನ ನಾವು ತಿಳಿಸಿದಾಗಲೇ ಖಂಡಿತವಾಗಿ ಪ್ರಿಯರೇ ದೇವರ ಚಿತ್ತವು ಲೋಕದಲ್ಲಿ ನೆರವೇರುವಂತದ್ದಾಗಿದೆ. ಆತನು ಸುರಿಸಿದಂತಹ ರಕ್ತಕ್ಕೆ ಖಂಡಿತವಾಗಿ ನಾವು ನ್ಯಾಯವನ್ನ ನೀಡುವವರಾಗಿ ನಾವು ಉಳಿದಿರ್ತೇವೆ. ಆದರೆ ಅದಕ್ಕೆ ವಿರೋಧವಾಗಿ ನಾವು ಹೋಗಿ ಪಾಪ ಮಾಡಿ ಮತ್ತೆ ಆ ಒಂದು ಬಂಧನದಲ್ಲಿ ನಾವು ಸಿಕ್ಕಿಕೊಳ್ಳದ ಹಾಗೆ ನಮ್ಮ ಜೀವಿತಗಳನ್ನ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಕಾದುಕೊಳ್ಳೋಣ ಪ್ರಿಯರೇ. ಸೈತಾನನು ತಂದಾಕುವ ಆ ಒಂದು ಟೆಕ್ನಿಕ್ ಅನ್ನ ನಾವು ತಿಳಿದುಕೊಂಡ್ಮೇಲೆ ಅದಕ್ಕೆ ವಿರುದ್ಧವಾದ ವೆಪನ್ ಅನ್ನ ದೇವರು ಆಲ್ರೆಡಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಅದನ್ನ ಉಪಯೋಗಿಸಿ ಲೋಕದ ಕಾರ್ಯಗಳನ್ನ, ಶರೀರ ಕಾರ್ಯಗಳನ್ನ ಪವಿತ್ರಾತ್ಮನಿಗೆ ಒಳಪಟ್ಟು ವಾಕ್ಯದ ಮೂಲಕ ಅವೆಲ್ಲವನ್ನ ನಾವು ಜಯಿಸಿ ನಾವು ಫಲದಾಯಕವಾಗಿ ದೇವರಿಗಾಗಿ ಜೀವಿಸೋಣ ಎಂಬುದಾಗಿ ತಿಳಿಸ್ತಾ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ ಪ್ರಿಯರೇ. ಅದೇ ರೀತಿಯಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳೋದಾದ್ರೆ ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧರು, ಮಹೋನ್ನತರು, ಮಹಾಪರಿಶುದ್ಧರಾದಂತ ಪರಲೋಕದ ತಂದೆಯಾದ ದೇವರ, ಇಷ್ಟು ತನಕ ತಂದೆ ಅಪ್ಪ ತಂದೆ ಕೆಲ ಸಮಯಗಳು ಕಾಲ ನಿನ್ನ ಮಾತುಗಳನ್ನ, ಜ್ಞಾನವನ್ನ ತರಿಸೋದಕ್ಕೆ, ನಿಮ್ಮ ಮಕ್ಕಳಿಗೆ ಹೇಳೋದಕ್ಕೆ ನೀವು ನನಗೆ ಕೊಟ್ಟಂತಹ ಈ ಶ್ಲಾಘ್ಯಕ್ಕಾಗಿ, ನಿಮ್ಮ ಸಹಾಯಕ್ಕಾಗಿ ವಂದನೆಗಳು, ಸ್ತೋತ್ರಗಳು ತಂದೆ. ಇದನ್ನ ಹೇಳಿರುವಂತಹ ನಾನು, ಕೇಳಿರುವಂತಹ ನಿಮ್ಮ ಮಕ್ಕಳು ಬಿಟ್ಟು ಬಿಡದು ಇದನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು ಜೀವಿಸುವುದಕ್ಕೆ ಮತ್ತು ನಿಮಗಾಗಿ ನೀವು ಅಪೇಕ್ಷಿಸುವಂತಹ ಸ್ವತಂತ್ರ ಜೀವಿತದಲ್ಲಿ ಹೇಗೆ ನಿಮ್ಮ ಆತ್ಮರ ಮೂಲಕವಾಗಿ ನಾವು ಜೀವಿಸಬೇಕು, ಫಲದಾಯಕವಾಗಿ ನಾವು ಹೇಗೆ ಇರಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದೀರ ತಂದೆ. ಈ ಒಂದು ಮಾತುಗಳನ್ನ ನಮ್ಮ ಮನಸ್ಸಿನ
ಮನಸ್ಸಿನಲ್ಲಿ ಇಟ್ಟುಕೊಂಡವರಾಗಿ ಖಂಡಿತವಾಗಿ ವಾಕ್ಯಕ್ಕೆ ಒಳಪಡುವುದಕ್ಕೆ ನಮಗೆ ಸಹಾಯ ಮಾಡಿ ತಂದೆ. ಅದೇ ರೀತಿಯಾಗಿ ಪರಿಶುದ್ಧ ತಂದೆ ಅಪ್ಪ, ನಮ್ಮ ಒಂದು ಆತ್ಮಗಳನ್ನ ನಾವು ಬಲಪಡಿಸಿಕೊಂಡು ಅಪ್ಪ, ಮತ್ತೊಬ್ಬರು ತಂದೆ ಅನೇಕ ಪಾಪದ ಅದೇ ದೆಸೆಯಲ್ಲಿ ಇದ್ದಾರೆ, ಅದೇ ಬಂಧನದಲ್ಲಿ ಇದ್ದಾರೆ ತಂದೆ. ಆ ಮರಣದ ಜೀವಿತದಲ್ಲಿ ಜೀವಿಸ್ತಿದ್ದಾರೆ, ನಿನ್ನಿಂದ ಬಹು ದೂರ ಉಳಿದು ಜೀವಿಸ್ತಿದ್ದಾರೆ. ಅಂತಹ ಅವರನ್ನು ಸಹ ನಾವು ಆ ಒಂದು ಜೀವಿತಗಳಿಂದ ಬಿಡಿಸುವವರಾಗಿ ತಂದೆ, ಒಂದು ನಿಮ್ಮ ರಾಜ್ಯವನ್ನು ಕಟ್ಟುವಂತ ಕೆಲಸಗಳನ್ನ ನಾವು ಪ್ರತಿಯೊಬ್ಬರು ಶ್ರದ್ಧೆಯಿಂದ ಮಾಡುವುದಕ್ಕೆ ಬೇಕಾದಂತ ಕೃಪೆಯನ್ನ, ಸಹಾಯವನ್ನ ಪ್ರತಿಯೊಬ್ಬರ ಜೀವಿತದಲ್ಲಿ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತಾ ಎಲ್ಲವನ್ನ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆಯೇ. ಆಮೆನ್. ಎಲ್ಲರಿಗೆ ವಂದನೆಗಳು ಪ್ರಿಯರೇ.